ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಮೇ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ರೇವತಿ ನಕ್ಷತ್ರ, ಆಯುಷ್ಮಾನ್ ಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ಇವತ್ತು ಶನಿ ಪ್ರದೋಷ ಕೂಡ. ಆಗೋ ಕೆಲಸಕ್ಕೆಲ್ಲ, ಆಗೋ ತೊಂದರೆಗೆಲ್ಲ ಶನಿಯೇ ಕಾರಣ ಅನ್ನತಕ್ಕಂಥ ಒಂದು ಭಾವದಿಂದ ನಾವು ಹೇಳ್ತಲೇ ಇರ್ತೇವೆ. ನಮ್ಮ ಒಂದು ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಮಕ್ಕಳೇ? ಒಂದು ಹಾವು ಕಚ್ಚಿದೆ ಅಂತ ಇಟ್ಕೊಳ್ಳಿ. ನಾವು ಹುಡ್ಕೊಂಡು ಹೋಗ್ತೀವಿ ಅದ್ರ ಹತ್ರ. ನನ್ನನ್ನು ಯಾಕೆ ಕಚ್ಚಿದೆ, ನಾನು ನಿನಗೇನು ಮಾಡಿದೆ, ನನ್ನವ್ರು ಏನು ಮಾಡಿದ್ರು, ನಾನು ನಿನಗೇನು ತೊಂದರೆ ಮಾಡಿದೆ. ಇದನ್ನೇ 100 ಅಲ್ಲ, 1000 ಅಲ್ಲ, ಲಕ್ಷಕ್ಕೆ ಲಕ್ಷ ಜನರು ಮಾಡುವ ಒಂದು ಯಾರೋ ಒಬ್ಬರು ಹಾವನ್ನು ಹುಡ್ಕೊಂಡು ಹೋಗಲ್ಲ. ನೀನು ಯಾಕೆ ಕಚ್ತೆ ನನಗೆ, ನಾನೇನು ಮಾಡಿದ್ದೆ ನಿನಗೆ? ಹೌದು, ನಾವು ಏನು ಮಾಡದಿದ್ರು ಹಾವಿಗೆ ಕಚ್ಚೋ ಬುದ್ಧಿಯೇ. ನಾವು ಹುಡ್ಕೋದು ಈ ಥರನೇ. ಆಗೋ ಅನರ್ಥಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ. ನಿಮಗೆ ಯಾರೋ ಕುಟುಕ್ಬಿಟ್ಟಿದ್ದಾನೆ, ಕಚ್ಚಿಬಿಟ್ಟಿದ್ದಾನೆ, ಹಾಳು ಮಾಡಿಟ್ಟಿದ್ದಾನೆ, ಮೋಸ ಮಾಡಿಟ್ಟಿದ್ದಾನೆ, ದ್ರೋಹ ಮಾಡಿಟ್ಟಿದ್ದಾನೆ, ವಂಚನೆ ಮಾಡಿಟ್ಟಿದ್ದಾನೆ. ಅವನ ಹತ್ರ ಏನು ಹೋಗ್ಬಿಟ್ಟು ಮಾತಾಡೋದು? ನಾವು ಹಾವು ಕಚ್ಚಿದ್ರೆ ಹುಡುಕ್ಬೇಕಾಗಿರೋದು ಮದ್ದು. ಆದರೆ ನಾವು ಮಾಡೋದೇನು ಗೊತ್ತಾ? ಆ ಹಾವು ಹತ್ರ ನಾನು ನಿನಗೇನು ಮಾಡಿದೆ, ನನಗೆ ಯಾಕೆ ಈ ಥರ ಮಾಡಿದೆ? ಹೌದು, ಆ ಹುಡುಕೋ ರಭಸದಲ್ಲಿ ನಾವು ಆಂಟಿವೈರಸ್ ತಗೊಳ್ಳೋದು ಮರ್ತ್ಬಿಟ್ವಿ. ಸತ್ತೋಗ್ತೀವಿ. ಇಲ್ಲ ಇನ್ನೇನಾದರೂ ಆಗುತ್ತೆ ಆ ಭಾಗಕ್ಕೆ, ಕಚ್ಚಿರೋ ಭಾಗಕ್ಕೆ. ಇಮ್ಮಿಡಿಯೇಟ್ ಅದಕ್ಕೊಂದು ಪ್ರಿಕಾಷನ್ ತಗೋಬೇಕು ಅನ್ನತಕ್ಕಂಥದ್ದಿಲ್ಲ. ಅದಕ್ಕೊಂದು ಮೆಡಿಕೇಶನ್ ತಗೋಬೇಕು ಅನ್ನೋ ಒಂದು ಭಾವವಿಲ್ಲ. ಅದಕ್ಕೊಂದು ಮದ್ದು ಹುಡುಕೋಬೇಕು ಅನ್ನೋ ಮಾರ್ಗೋಪಾಯಗಳನ್ನು ಹುಡುಕ್ತಿಲ್ಲ. ನಮ್ಮನ್ನು ಹೇಗೆ ಸರಿಪಡಿಸ್ಕೋಬೇಕು, ಮತ್ತೆ ಆ ಗಾಯ ಆಗದ ಹಾಗೆ, ಕಚ್ಚದ ಹಾಗೆ ನಾವು ಹೋಗುವುದೇ. ಸರ್ವಸಾಧಾರಣ ವ್ಯಕ್ತಿಗಳೇನು ಗೊತ್ತಾ, ಅದನ್ನೇ ಹುಡುಕೋದು. ನಮಗೆ ಹಾವು ಕಚ್ಚಿಬಿಡ್ತು ಸರ್, ನಮಗೆ ಇವನು ಮೋಸ ಮಾಡಿಬಿಟ್ಟ ಸರ್, ನಮಗೆ ಇವನು ತಿಂದಾಕ್ಬಿಟ್ಟ ಸರ್. ಫಸ್ಟ್ ಆಫ್ ಆಲ್ ಪ್ರೊಟೆಕ್ಷನ್ ಇಟ್ಕೋಬೇಕಿತ್ತು, ಮಾಡಿಲ್ಲ, ಕಚ್ಚಿಬಿಟ್ಟ, ಸರಿಯೇ, ಧನ್ಯೋಸ್ಮಿ, ಆಯ್ತು. ಹಾಗೆ ಬೇಕಾಗಿರೋ ಕಾರ್ಯ ನೋಡ್ಬೇಕು ತಾನೆ. ಇಲ್ಲ, ಆಗುವ ಕಾರ್ಯಕ್ಕೆಲ್ಲ, ಅನರ್ಥಕ್ಕೆಲ್ಲ ಅನರ್ಥ ಮಾಡ್ಕೊಂಡವ್ರೆ ನಾವು. ಆ ಹಾವನ ಹಿಂದ್ಗಡೆ ಹೋಗಿ ಹಾವು ಕಚ್ಚೋ ಬುದ್ಧಿ ಬಿಟ್ರೆ ಅದು ಮುದ್ದು ಮಾಡೋ ಬುದ್ಧಿ ಇಲ್ಲ. ದೇವರು ಕೊಟ್ಟಿರೋ ವರ ಒಂದು, ಅದಕ್ಕೆ ಬಾಯಲ್ಲಿ ಒಂದಷ್ಟು ವಿಷ ತಗೋ ದವಡೆಯಲ್ಲಿ ಇಟ್ಟಿದ್ದಾನೆ, ಕಚ್ಚೋದೆ, ಕಚ್ಚುವುದೇ. ನಾವು ಇದೇ ಮಾಡೋದು. ತುಂಬ ಜನ ಯಾಕೆ ಏಳಿಗೆ ಆಗ್ತಿಲ್ಲ, ಬೆಳವಣಿಗೆ ಆಗ್ತಿಲ್ಲ ಅಂದರೆ, ಆಗಿರೋ ತಪ್ಪನ್ನೇ, ತಪ್ಪು ಮಾಡಿದ ವ್ಯಕ್ತಿಯ ಬಗ್ಗೆ ಇನ್ನೊಬ್ರು ನನಗೆ ಹಿಂಗೆ ಮಾಡ್ಬಿಟ್ಟ ಸಾರ್, ಇದನ್ನೇ ಮಾತಾಡ್ತಾ ಕೂತ್ಕೊಳ್ಳೋದು. ಕಳ್ಕೊಂಡಿರೋದನ್ನೇ ಹೇಳ್ತಾ, ಪಡೆದುಕೊಳ್ಳುವ ಮುಂದೆ ಇನ್ನೇನು ಪಡೆದುಕೋಬೇಕು, ಇನ್ನು ಯಾವ ರೀತಿ ತಯಾರಿ ಮಾಡ್ಕೋಬೇಕು, ನಾವು ಸಿದ್ಧತೆ ಮಾಡ್ಕೋಬೇಕು. ಇಲ್ಲ, ನಾವು ಧರ್ಮವನ್ನು ಬಿಡ್ತೇವೆ, ನ್ಯಾಯವನ್ನು ಬಿಡ್ತೇವೆ, ಇನ್ಯಾವುದು ಅವನ ಥರಾನೇ ಯೋಚನೆ ಮಾಡೋಕೆ ಶುರು ಮಾಡೋದು. ನಾವು ಯಾಕೆ ಹಾವಾಗಬೇಕು? ಅವನನ್ನು ಕಚ್ಚಲಿಕ್ಕೆ ಹೋಗೋದು, ಅವನನ್ನು ಹೊಡಿಲಿಕ್ಕೆ ಹೋಗೋದು, ಪ್ಲ್ಯಾನ್ ಮಾಡೋಕೆ ಹೋಗೋದು. ಮೋಸ ಆಗೋಯ್ತು, ಪ್ರೀತಿಲಿ ಮೋಸ ಆಗೋಯ್ತು, ವ್ಯವಹಾರದಲ್ಲಿ ಮೋಸ ಆಗೋಯ್ತು,
ಆಗೋಯ್ತು, ಕುಟುಂಬದಲ್ಲಿ ಮೋಸ ಆಗೋಯ್ತು. ಅವ್ರು ಬದಲಾಗಲ್ಲಪ್ಪ. ನಿಮ್ ತಂದೆನೇ ಮೋಸ ಮಾಡಿಬಿಟ್ಟಿದ್ದಾನೆ. ಬಿಟ್ಟು ಬಿಡಿ, ಯಾವನ್ ಬಿಟ್ಟು ಮುಂದಕ್ಕೆ ಆಗ್ಬೇಕಾಗಿರೋದು ನೋಡಿ. ನಿಮ್ಮ ಪತ್ನಿಯೇ, ನಿಮ್ಮ ಪತಿಯೇ, ನಿಮ್ಮ ಮಕ್ಕಳೇ, ನಿಮ್ಮ ಯಜಮಾನನೇ, ನಿಮ್ಮ ಸೇವಕನೇ. ಅವನು ಬದಲಾಗೋದಿಲ್ಲ. ಅವನಿಗೆ ಇನ್ನೊಂದು ಅವಕಾಶ ಕೊಡೋದು. ಅವನ್ ಮತ್ತಷ್ಟು ಟೋಪಿ, ಅವನ್ ಇನ್ನೊಂದಷ್ಟು ತಂತ್ರಗಳೊಂದಿಗೆ ಬಂದಿರ್ತಾನೆ. ನೆನ್ಪಿಟ್ಕೊಳ್ಳಿ, ಯಾವಾಗ ಗೊತ್ತು ಇವನು ನನ್ನ ಒಡೆದು ಬಿಡ್ತಾನೆ, ಈ ಬಾರಿ ಕೋಲ್ಗಿಲಿ ಇಟ್ಕೊಂಡಿರ್ತಾನೆ ಅಂತ. ಇನ್ನೂ ಹುಷಾರಾಗಿ ಕಾದಿದ್ದು ಇನ್ನಷ್ಟು ಕಾಟುಗಳನ್ನ ಹಾಕ್ಬಿಡುತ್ತೆ. ಅದು ಜೀವಕ್ಕೆ ಕುತ್ತು ತಂದು ಬಿಡುತ್ತೆ. ಕುಟುಂಬದ ಜವಾಬ್ದಾರಿಯನ್ನೇ ಕಿತ್ಕೊಂಡು ಹೊರಟೋಗ್ಬಿಡುತ್ತೆ. ಒಬ್ಬ ಜವಾಬ್ದಾರಿ ಮನುಷ್ಯ ನಾವು, ಯಜಮಾನ ನಾವು, ಅಣ್ಣ ನಾವು, ಅತ್ತಿಗೆ ನಾವು, ಅಕ್ಕ ನಾವು, ತಂದೆ ನಾವು, ತಾಯಿ ನಾವು, ಬಂಧು ನಾವು, ದೊರೆ ನಾವು. ಮತ್ತೆ ಅವನನ್ನು ನಂಬ್ಕೊಂಡು ಹೋಗ್ಬಿಟ್ಟು ಯಾವ ಬದಲಾಗುತ್ತೆ. ನೀನ್ ನನ್ಗೆ ಯಾಕೆ ಕಚ್ಚಿದೆ, ಇದು ಮಾಡೋದೇ ಮೂರ್ಖರು. ತುಂಬಾ ನಾವು ಮೂರ್ಖರಾಗಿ ಬದುಕುತ್ತಿದ್ದೇವೆ. ಆ ಸನ್ನಿವೇಶ ನೋಡ್ಕೊಂಡು ಹೋಗೋದು. ನನ್ನ ಯಜಮಾನ ಯಾಕೆ ಕೆಲಸನ ತೆಗೆದು ಬಿಟ್ಟ, ಅವನ್ ನಿರ್ಧಾರ ಮಾಡಿ ಆಯ್ತು. ಭಗವಂತ ಯಾಕೆ ತಗೊಂಡು ಹೋಗ್ಬಿಟ್ಟ ನಮ್ಮ ತಂದೆನ, ನಮ್ಮ ಕುಟುಂಬನ, ನಮ್ಮ ಪ್ರೀತಿನ, ನಮ್ಮ ನಂಬಿಕೆನ. ಇಲ್ಲ, ಇರೋರ್ನಾದ್ರೂ ಉಳಿಸ್ಕೊಳ್ಳೋದು ನೋಡಿ, ಇರೋ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದು ನೋಡಿ, ಅದನ್ನ ಬೆಳೆಸೋದು ನೋಡಿ. ಯಾವುದು ಮ್ಯಾಥ್ಸ್ ಅಲ್ಲಿ ಫೇಲ್ ಆಗ್ಬಿಟ್ಟಿದ್ದೀರಾ, ಸರಿ, ಅವ್ನು ಕೊಡಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ನೀವು ಕಷ್ಟಪಟ್ಟು ಓದಿದ್ರಿ, ಮತ್ತೆ ಎಕ್ಸಾಮ್ ಬರೆಯೋಣಂತೆ, ಇನ್ನೊಂದೇನಾದ್ರೂ ಮಾಡೋಣಂತೆ. ಕಳೆದುಕೊಂಡಿರೋದನ್ನ ಹುಡುಕ್ತಾ ಹೋಗ್ಬೇಡಿ, ಪಡ್ಕೊಳ್ಳೋದನ್ನ ಹುಡುಕೊಂಡು ಹೋಗಿ. ವೈ ಅಂತ ಹುಡುಕೊಳ್ಳೋ ಬದಲು ವೈ ನಾಟ್ ಅಂತ ಒಂದು ಪ್ರಶ್ನೆ ಹಾಕೊಳ್ಳಿ. ವೈ ನಾಟ್ ಮತ್ತಿನ್ನೇನು ಅಲ್ಲಿ ಹೋಗೋದು? ಬಿದ್ದಾಯ್ತು, ಬದುಕು ಕಿತ್ತಾಯ್ತು, ಜೀವನ ಕಿತ್ತಾಯ್ತು, ಬದುಕು ಮಣ್ಣಾಯ್ತು, ಬೇರೆ ಏನಾದ್ರೂ ಮಾಡೋಣ. ಅಯ್ಯೋ, ನೀವು ನಮ್ಮ ರೈತರನ್ನ ನೋಡಿ, ನಮ್ಮ ಕೃಷಿ ಬಂಧುಗಳನ್ನ ನೋಡಿ. ಅವ್ರ ಬಂಧುಗಳಲ್ಲ, ದೇವತೆಗಳು, ನಮ್ಮ ಅನ್ನದಾತರು. ನಾನು ಮೊನ್ನೆ ಒಂದು ಕೃಷಿ ವಿಜ್ಞಾನಿ ಹತ್ರ ಮಾತಾಡ್ತಿದ್ದೆ. ಅವ್ರು ತುಂಬಾ ಸುಲಭವಾಗಿ ಹೇಳಿದ್ರು, ಇನ್ನು ಮೇಲೆ ಬೇಕರಿಗಳು ಒಂದು ಅಡಾಪ್ಟ್ ಮಾಡಿಕೊಳ್ಳಲಿಲ್ಲ ಅಂದರೆ, ತುಂಬಾ ಜನಕ್ಕೆ ಇವತ್ತು ಗೊತ್ತಾಗ್ಬಿಟ್ಟಿದೆ ನಾವು ಏನ್ ತಿಂತಿದ್ದೀವಿ, ಏನ್ ತಿನ್ಬಾರ್ದು. ಎಕ್ಸ್ಪೈರಿ ಡೇಟ್ ನೋಡ್ತಿದ್ದಾನೆ ಗುರುಗಳೇ, ಅವೇರ್ನೆಸ್ ಬಂದ್ಬಿಟ್ಟಿದೆ ಆರೋಗ್ಯದ ಬಗ್ಗೆ. ಅದ್ರಲ್ಲಿ ಶುಗರ್ ಕಂಟೆಂಟ್ ಎಷ್ಟಿದೆ, ಬೇರೆ ಬೇರೆ ಕೆಮಿಕಲ್ಸ್ ಕಂಟೆಂಟ್ ಎಷ್ಟಿದೆ, ಕಲರ್ಸ್ ಕಾಂಬಿನೇಷನ್ ಏನ್ ಹಾಕಿದ್ದಾರೆ, ಪ್ರಿಸರ್ವೇಟಿವ್ಸ್ ಹಾಕಿದಾನ, ಆಡೆಡ್ ಶುಗರ್ ಹಾಕಿದಾನ, ಬೇರೆ ಇನ್ನೇನು, ಎಲ್ಲವನ್ನ ಗೂಗ್ಲಿಂಗ್ ಮಾಡ್ತಿದ್ದಾನೆ ಅವನು, ಸ್ಕ್ಯಾನಿಂಗ್ ಮಾಡ್ತಿದ್ದಾನೆ. ಒಂದು ಪೇಸ್ಟ್ ಕೂಡ, ಒಂದು ನೀರಿನ ಬಾಟ್ಲು, ನೀವು ನಂಬಲ್ಲ, ಒಂದು ಎಲ್ಲೋ ಮುಚ್ಚಳ ಇರುತ್ತೆ. ಒನ್ ಆಫ್ ದ ಬೆಸ್ಟ್ ವಾಟರ್. ನೀವು ಡ್ರಿಂಕಿಂಗ್ ವಾಟರ್ ತಗೋತೀರಿ, ಕುಡಿಯೋ ನೀರು ಬಾಟ್ಲು ತಗೋತೀರಲ್ವಾ, ಯಾವ್ದಾವ್ದೋ ಮಾರ್ಕೆಟ್ ಅಲ್ಲಿ ಇದಾವೆ, 10 ರೂಪಾಯಿಂದ 20 ರೂಪಾಯಿಂದ ಎಲ್ಲ ಇದಾವೆ. ಅದನ್ನ ನೋಡಿ, ಆ ಬ್ಲೂ ಟ್ಯಾಪ್ ಇರುತ್ತಲ್ವಾ, ಬ್ಲೂ ಮುಚ್ಚಳ ಇಲ್ಲ, ಯೆಲ್ಲೋ ಟ್ಯಾಪ್ ಒನ್ ಆಫ್ ದ ಬೆಸ್ಟ್. ಅದು ಕಡಿಮೆ ಅಂದ್ರೆ 75ರಿಂದ 90 ರೂಪಾಯಿ ಇರುತ್ತೆ 1 ಲೀಟರ್ ಬಾಟಲ್. ತುಂಬಾ ಹೈಜೆನಿಕ್ ಆಗಿ ಫಿಲ್ಟರ್ ಮಾಡಿ ಆ ನೀರನ್ನ ಹಿಡಿದಿಟ್ಟಿರ್ತಾರೆ ಅದರಲ್ಲಿ. ಹೌದು, 75 ರೂಪಾಯಿಂದ 90 ರೂಪಾಯಿ ಮಿನಿಮಮ್ ಅದು. ನಾವು ಮಾರ್ಕೆಟ್ ಅಲ್ಲಿ ಯಾರೋ ಏನೋ ತುಂಬಿಸ್ದ ನೀರಿನ ದಾಹ ತೀರ್ಬೇಕು ಅಂತ ಅದು ಇನ್ನಷ್ಟು ಕಾಯಿಲೆ ಇಟ್ಕೋತಿದ್ವಿ. ಕಡಿಮೆ ಅಂದ್ರೆ 200ಕ್ಕಿಂತ 300 ವೆರೈಟಿ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅದ್ರಲ್ಲಿ ತುಂಬಿಕೊಂಡಿದೆ. ಅಂತ ಬಾಟ್ಲಲ್ಲಿ ರೀಸೈಕಲ್ಡ್ ಬಾಟ್ಲನ್ನ ಬಳಸ್ತಿರ್ತಕ್ಕಂಥದ್ದು. ನಾನ್ ರೀಸೈಕಲ್ಡ್, ಅದನ್ನ ರೀಸೈಕಲ್ ಮಾಡೋಕೆ ಆಗೋಲ್ಲ, ಅದ್ರಲ್ಲಿ ಮತ್ತೇನು ತುಂಬಿಸೋ ಹಾಗೆ ಇಲ್ಲ. ಅಂತ ಬಾಟಲ್ಗಳಲ್ಲಿ ಆ ನೀರನ್ನ ತುಂಬಿಸಿ ಮಾರ್ತಿದ್ರೆ. ಈ ಬ್ಲೂ ಟ್ಯಾಪು, ಗ್ರೀನ್ ಟ್ಯಾಪ್ ಒಂಚೂರು ಓಕೆ, ಆದ್ರೆ ಯೆಲ್ಲೋ ಟ್ಯಾಪ್ ಅನ್ನೋದು ಇದೆಯಲ್ಲ, ಒನ್ ಆಫ್ ದ ಬೆಸ್ಟ್. ನನಗೆ ವಿಜ್ಞಾನಿ ಹೇಳಿದ್ದು, ಆ ಟ್ಯಾಪ್ಗಳಲ್ಲಿ, ಆ ಮುಚ್ಚಳುಗಳಲ್ಲಿ ಅಷ್ಟಿದೆ. ಹಾಗೆಯೇ ಬೇಕರಿಯಲ್ಲಿ ಮಾರುತ್ತಿರುವ 90% ವಸ್ತುಗಳು ಮೈದಾದಿಂದ ಮಾಡಿರ್ತಕ್ಕಂಥದ್ದು ಗುರುಗಳೇ. ಮೈದಾ ಇಸ್ ಒನ್ ಆಫ್ ದ ಡೇಂಜರಸ್ ಥ್ರೆಟ್ ಅಂತ ಹೇಳ್ತಾರೆ. ನಾವು ಮತ್ತೆ ಬೇಕರಿಗೆ ಹೋಗ್ತೀವಿ, ನಾಳೆಗೆ ರುಚಿ ನಮಗೆ ಬಿಡಲ್ಲ. ಪ್ಲಮ್ ಕೇಕ್ ತಗೋ, ಹನಿ ಕೇಕ್ ತಗೋ, ಪೇಸ್ಟ್ರಿ ತಗೋ, ಆ ಬಿಸ್ಕೆಟ್ ತಗೋ, ಎಲ್ಲ ಮೈದಾಮಯ. ಗುರುಗಳೇ, ಅದಕ್ಕೆ ಆಲ್ಟರ್ನೇಟಿವ್ ಬಂದಿದೆ. ಮೈದಾ ಅವರು, ಈ ಬೇಕ್ರಿ ಅವರು ಅಡಾಪ್ಟ್ ಮಾಡಿಕೊಳ್ಳಲಿಲ್ಲ ಅಂದ್ರೆ ಎಲ್ಲಾ ಬೇಕ್ರಿಗಳು ಮುಚ್ತವೆ. ಇವತ್ತು ಬೇಕ್ರಿಗಳಲ್ಲಿ ವ್ಯಾಪಾರನೇ ಆಗ್ತಿಲ್ಲ. ಕ್ರೀಮ್ ಬನ್ನಿಂದ ಹಿಡಿದು, ಜಾಮ್ ಬನ್ನಿಂದ ಹಿಡಿದು, ಹನಿ ಕೇಕಿಂದ ಹಿಡಿದು, ಪ್ಲಮ್ ಕೇಕಿಂದ ಹಿಡಿದು, ಫ್ರೂಟ್ ಕೇಕಿಂದ ಹಿಡಿದು ಎಲ್ಲವೂ ಮೈದಾಮಯ. ಜನಕ್ಕೆ ಭಯ ಬಂದ್ಬಿಟ್ಟಿದೆ. ಮೊದಲು ಇಷ್ಟಿಷ್ಟು ತಗೊಂಡು ಹೋಗ್ತೀನಿ, ನೀವು ನಂಬಲ್ಲ, ನನ್ನ ಮನೆಗೆ ನಾನು ಇಷ್ಟಿಷ್ಟು ತಗೋ ಬರ್ತಿದ್ದೆ.
ಪಪ್ಸರವಿ ನನ್ನ ಹೆಸರು ಮನೆಗೆ. ನಮ್ಮ ಅಣ್ಣ ಏನಾದರೂ ತರ್ತಾನೆ, ನಮ್ಮ ಭಾವ ಏನಾದರೂ ತರ್ತಾನೆ, ಇಷ್ಟಿಷ್ಟು ಪಪ್ಸು, ಬಿಸ್ಕೆಟ್ಸು, ಸ್ನ್ಯಾಕ್ಸು ಅಂತ. ನನಗೆ ಯಾವಾಗ ಅವೇರ್ನೆಸ್ ಬಂತು ಅದನ್ನು ಪೂರ್ತಿ ನಿಲ್ಲಿಸ್ಬಿಟ್ಟೆ. ನಾನು ಕೂಲ್ ಡ್ರಿಂಕ್ಸ್ ಕುಡಿದು ನೀವು ನಂಬಲ್ಲ ಒಂದು 20 ವರ್ಷ ಮೇಲೆ ಆಗೋಯ್ತು. ಕೂಲ್ ಡ್ರಿಂಕ್ಸ್ ಕುಡಿಯಲ್ಲ, ಫ್ರಿಜ್ಜಲ್ಲಿ ಇಟ್ಟಿರೋದು ತಿನ್ನೋಲ್ಲ. ಫ್ರಿಜ್ಜಲ್ಲಿ ಒಂದು ತರಕಾರಿ ಇಟ್ಟರು ಮನೇಲಿ ಸಣ್ಣದಾಗಿ ಗದರ್ತಾನೆ, ಮಡಿಕೆಗಳಲ್ಲಿ ಇಡಿ ಅಂತಾನೆ. ಒಣ ಹುಲ್ ತಂದು ಹಾಕಿಟ್ಬಿಟ್ಟು ಒಂದು 4 ಮಡಿಕೆ ಇಟ್ಟಿದ್ದು, ಅದರಲ್ಲಿ ತರಕಾರಿ ಇಡಿ, ಸೊಪ್ಪಿಡಿ, ಫ್ರೆಶ್ ಆಗಿರುತ್ತೆ ಅನ್ನತಕ್ಕಂಥದ್ದು. ಮೊಸರು ಕೂಡ ಒಂದು ಪುಟ್ಟು ಮಡಿಕೆನಲ್ಲಿ ಮಾಡ್ಕೋತೇವೆ, ತುಂಬ ಚೆನ್ನಾಗಿ ಮಾಡಿಡುತ್ತೆ ನನ್ನ ಧರ್ಮದೇವತೆ, ಸುಳ್ಳು ಹೇಳ್ಬಾರ್ದು. ತುಂಬ ಕಲ್ತ್ಕೊಂಡಿದ್ದೇವೆ. ಬೇಕರಿಯವರು ಬದಲಾಗಲಿಲ್ಲ ಅಂದರೆ ನೋಡಿ, ನಮ್ಮ ರೈತರ ಅನ್ನದಾತರಿಗೆ ಅಲ್ಲೊಂದು ಅದ್ಭುತವಾದಂಥದ್ದನ್ನು ಕಂಡುಹಿಡಿದಿದ್ದಾರೆ. ಬನಾನಾ ಪೌಡರಿಂದ ಕೇಕ್ ಮಾಡಬಹುದು, ಬಿಸ್ಕೆಟ್ಸ್ ಮಾಡಬಹುದು ಅನ್ನತಕ್ಕಂಥದ್ದನ್ನ. ಅಂದರೆ ಬಾಳೆಹಣ್ಣನ್ನ ಬೆಳೆಯುವಾಗಲೇ ಅದನ್ನ ಕಟ್ ಮಾಡಿ ಒಣಗಿಸಿ ಪೌಡರ್ ಮಾಡಿ ಅದರಲ್ಲಿ ಕೇಕು ಬಿಸ್ಕೆಟ್ಸು ಮಾಡುವುದನ್ನ ಕರಗತಲಾಮಲಕ ಮಾಡಿಕೊಂಡಿದ್ದಾರೆ, ವಿತೌಟ್ ಮೈದಾ. ನಮ್ಮ ರೈತರ ಬಾಳು ಎಷ್ಟು ಬಂಗಾರ ಆಗ್ಬೋದು ಲೆಕ್ಕ ಹಾಕ್ಕೊಳ್ಳಿ, ಅದನ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ. ಬಾಳೆ ಬಂಗಾರ ಅಂತ ಹೇಳ್ತೀವಲ್ಲ, ಇದ್ರಲ್ಲಿ ನಡೆಯುತ್ತೆ ನೋಡಿ. ಬಾಳೆ ಬೆಳೆಗಾರರು ಎಷ್ಟೋ ಬಾರಿ ಅಯ್ಯೋ ಬೆಲೆನೇ ಬರ್ತಿಲ್ಲ, ಕೆಜಿ 15 ರೂಪಾಯಿ ಇಲ್ಲ ಸಾರ್ ಅನ್ನತಕ್ಕಂಥದ್ದು ಕೆಜಿ 60-70 ರೂಪಾಯಿ ಕೊಟ್ಟು ಮೈದಾ ತಗೋತಿದ್ದಾರೆ. ಕಡಿಮೆ ಅಂದ್ರು 35-40 ರೂಪಾಯಿ ಇದೆ. ಅದೇ ನೀವು ಯೋಚನೆ ಮಾಡಿ ನೋಡಿ, ಈ ಬಾಳೆಹಣ್ಣನ್ನ ಸಂಸ್ಕರಿಸಿ ಒಣಗಿಸಿ ಪೌಡರ್ ಮಾಡಿಕೊಂಡ್ರೆ ಆರೋಗ್ಯನೂ ಆದ ತಪ್ಪಲ್ಲ. ಕಬ್ಬಿಣದ ಅಂಶ ಇದೆ, ಅದರಲ್ಲಿ ಐರನ್ ಅಂಶ ಇದೆ. ರೈತರ ಬಾಳು ಬಂಗಾರ ಆಗುತ್ತೆ. ಅಟ್ಲೀಸ್ಟ್ 1.5 ಪಟ್ಟು, ಒಂದು 22 ರೂಪಾಯಿ ಬಂದ್ಬಿಡ್ತು ಅಂದ್ರೆ ಕೆಜಿಗೆ ಬಾಳೆಹಣ್ಣು. 25 ನಾನು ಕೇಳ್ಕೊಳ್ಳೋದು, 22 ಆದ್ರೂ ಬರಲಿ. ಒಂದು ಗೊನೆಯಲ್ಲಿ ಕಡಿಮೆ ಎಂದರು ಒಂದು 20 ಕೆಜಿ ಬಿಡುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಒಂದು 400-420 ರೂಪಾಯಿ ಬಂದ್ಬಿಡ್ತು. 21 ರೂಪಾಯಿ ಅಂದ್ರೆ ಬಾಳು ಬಂಗಾರ. 1000 ಗಿಡ ಅಂದ್ರೆ ಯೋಚನೆ ಮಾಡಿ ನೋಡಿ, ಹೌದಲ್ವಾ? ಬೇಕರಿಯವರು ಕೂಡ ಇಂಥದ್ದನ್ನ ಬದಲಾಯಿಸ್ಕೊಳ್ಳಿ ಮಕ್ಕಳು. ನಾವು ಬದಲಾಯಿಸ್ಕೊಳ್ಳಲ್ಲ. ಇನ್ನು ಆ ಟೇಸ್ಟ್, ಇನ್ನು ನಿಮ್ ವ್ಯಾಪಾರ ತಗುತ್ತೆ. ನಾವು ಅದೇ ಅವನ್ನ ನೋಡ್ಕೊಂಡು ಹೋದ್, ಯಾಕೆ ವ್ಯಾಪಾರ ಆಗ್ತಿಲ್ಲ ಗುರುಜಿ, ಜನ ಯಾಕೆ ಬರಲ್ಲ. ಈ ತರ ಕಲರ್ಸು, ಪ್ರಿಸರ್ವೇಟಿವ್ಸು, ಇನ್ನೊಂದು ಏನೇನೋ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಏನೇನೋ ಹಾಕ್ತಿದ್ದೀರಿ. ಎಲ್ಲಿ ಬರ್ತಾರೆ? ಅವತ್ರ ಹೋಗೋದು, ಮತ್ತೆ ಕಟ್ಟಿಸ್ಕೊಳ್ಳೋದು. ಈ ಥರನೇ ಪ್ರತಿ ವ್ಯವಹಾರ ಇರ್ಬೋದು, ಸಂಬಂಧ ಇರ್ಬೋದು, ಬದುಕಿರ್ಬೋದು, ಪ್ರೀತಿ ಇರ್ಬೋದು. ಪ್ರೀತಿ ಮುರಿದಾಕದ ಅವನ ಹತ್ರ ಹೋಗೋದು, ನಾನು ಯಾಕೆ ಪ್ರೀತಿಸ್ಲಿಲ್ಲ, ಚುಚ್ಚು ಬಿಡ್ತೀನಿ ಹೋಗಿ. ಇಲ್ಲ ಅವನು ಇನ್ನೂ ಚುಚ್ತಾನೆ, ಆಯ್ತು. ಇದೇ ಆಗೋದು. ಮನುಷ್ಯನ ಧರ್ಮದ ಎಲ್ಲೇ ಮೀರಿ ಬಿಟ್ಟಿದೆ. ಕರ್ಣ ಯಾಕೆ ಸೋತ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ, ಕರ್ಣನ ಹತ್ರ, ಅರ್ಜುನನ ಹತ್ರ ಗಾಂಡೀವ ಅನ್ನತಕ್ಕಂಥ ಧನಸ್ಸಿತ್ತು. ಅವನಿಗೆ ಯಾವತ್ತೂ ಖಾಲಿಯಾಗದ ಒಂದು ಬಾಣಗಳ ಒಂದು ಬತ್ತಳಿಕೆ ಇತ್ತು. ಖಾಲಿ ಆಗ್ತಿದ್ದಾಗೆ ತುಂಬೋಗ್ತಿತ್ತು. ಅವ್ನ ಬಲಗೈಯಲ್ಲಿ ಹಿಂಗ್ ಬಿಟ್ಟು ಸುಸ್ತಾಯ್ತು ಅಂದ್ರೆ ಎಡಗೈಯಲ್ಲಿ, ಬಲಗೈಯಲ್ಲಿ ಧನುಸ್ಸನ್ನು ಇಟ್ಕೊಂಡು ಎಡಗೈಯಲ್ಲಿ ಹಿಂಗಿಟ್ಟು ಬಿಡ್ಬೋದಿತ್ತು. ಹಿಂಗೆ ತೆಗೆದು ಅದಕ್ಕೆ ಅವನಿಗೆ ಸವ್ಯಸಾಚಿ ಅಂತ. ಸರಿ, ಗಾಂಡೀವ ಆಯ್ತು. ಕರ್ಣನ ಹತ್ರ ಏನ್ ಕಡಿಮೆ ಆಯ್ತಾ? ಅವನ ಹತ್ರನೂ ವಿಜಯ ಅನ್ನತಕ್ಕಂಥ ಒಂದು ಧನಸ್ಸಿತ್ತು. ಅಗ್ನಿದೇವ ಕೊಟ್ಟಿರ್ತಕ್ಕಂಥ ರಥವಿತ್ತಪ್ಪ. ಆಗಿನ ಕಾಲದಲ್ಲಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಒಂದು ರಥದಲ್ಲಿ 1000 ಬಾಣಗಳು, 1000 ಗದೆಗಳು, ಕತ್ತಿಗಳು, ಗುರಾಣಿಗಳು ಇದೆಲ್ಲ ಇಡ್ತಿದ್ರು. ಅಂದ್ರೆ ಆ ರಥದ ಸೈಜ್ ಎಷ್ಟಿರುತ್ತೆ ಲೆಕ್ಕ ಹಾಕೊಳ್ಳಿ. ಒಂದು ಟ್ರಕ್ ಸೈಜು, ದೊಡ್ಡ ಟ್ರಕ್ ಸೈಜು ಯುದ್ಧಕ್ಕೆ ಬಂದ್ರೆ. ಅವಾಗವಾಗ ಅದಕ್ಕೆ ತುಂಬಿಸ್ಲಿಕ್ಕೆ ಅಲ್ಲ ಸಹಾಯಕರು ಇರ್ತಿದ್ರು. ಖಾಲಿ ಆಗ್ತಾ ಹಿಂದುಗಡೆ. ಅದು ಬಿಡಿ, ಇವತ್ತು IPL ಮ್ಯಾಚ್ ನಡೆಯುತ್ತಲ್ವಾ, ನಡೆದಾಗ ಒಬ್ಬ 6 ಹೊಡೆದಿದ ತಕ್ಷಣ ಒಂದು 4 ಜನ ಕುಣಿತಿರ್ತಾರೆ, ಗಲಗಲ ಚಿಯರ್ ಲೀಡರ್ಸ್ ಅಂತ. ಯಾರೋ ಹೆಣ್ಮಕ್ಳು ಹಿಂಗೆ ಕುಣಿತಿರ್ತಾರೆ. 6 ವಾವ್, ಡನ್ ಲೈಟ್ಗಳು ಹಾಕಿ ಡಮ್ ಅಂತ. ನಂಬ್ತೀರಾ? ಆವತ್ತಿನ ಯುದ್ಧ ರಂಗದಲ್ಲಿ ಚಿಯರ್ ಲೀಡರ್ಸ್ ಇದ್ರು. ಬಿಟ್ಟ ನೋಡು ಬಾಣ, ಅಡಗ ಕುಣಿ, ಅವನು ಬಿದ್ದ ಅಂತ. ಹೌದು, ಇದೆಲ್ಲವೂ ಇತ್ತು. ಅದಷ್ಟೇ ಅಲ್ಲ,
ಬ್ರಹ್ಮ ನಿರ್ಮಿತ ಪರಶುರಾಮರೇ ಕೊಟ್ಟ ರಥವಿತ್ತು ಕರ್ಣನತ್ರ. ಆದರೂ ಯುದ್ಧ ಯಾಕೆ ಗೆಲ್ಲಲಿಲ್ಲ ಗೊತ್ತಾ? ಅವನತ್ರ ಅಷ್ಟು ಅಸ್ತ್ರಶಸ್ತ್ರಗಳು. ಖುದ್ದು ಪರಶುರಾಮರು ಪರಶಿವನಿಂದಲೇ ವರ ಪಡೆದಂಥ, ಪರಶಿವನಿಂದಲೇ ಧನುರ್ವೇದ ಪಡೆದಂಥ ಪರಶುರಾಮರ ಒಂದು ವಿದ್ಯೆ 2 ದಿನಕ್ಕೆ ಬಿದ್ದೋಗಿದ್ದವನು. 2 ದಿನ, ಒಂದು ಹೆಚ್ಚು ಕಡಿಮೆ 9 ದಿನ ಯುದ್ಧ ಮಾಡ್ತಾರೆ. 10ನೇ ದಿನ ಬಿದ್ದೋಗ್ತಾರೆ ಭೀಷ್ಮರು. 4 ದಿನ ಯುದ್ಧ ಮಾಡ್ತಾರೆ ದ್ರೋಣರು. 5ನೇ ದಿನ ಅವರು ಬಿದ್ದೋಗ್ತಾರೆ. 16, 17 ಢಮಾಲು ಕರ್ಣ. 18ನೇ ದಿನ ಶಲ್ಯಸಾರಥಿ. ಅಂದ್ರೆ ಅದು ಉಪ್ಪುಗೆ ಸಪ್ಪ ಅಂತ ಹೇಳ್ತಾರೆ. ಏನೋ ಒಂದು ಮಾಡಬೇಕು, ಯುದ್ಧ ನಡಿಬೇಕಲ್ಲ ಅಂತ, ಅಷ್ಟೇ ಬಿದ್ದೋಯ್ತು ಅವತ್ತಿಗೆ. ಕರ್ಣನ ಹತ್ರ ಅಷ್ಟು ಇದ್ದು ಯಾಕೆ ಸೋತ ಅಂದ್ರೆ ಅಲ್ಲಿ ಪರಶುರಾಮರು ಒಂದು ಶಾಪ ಕೊಟ್ಟಿರ್ತಾರೆ. ಎಲ್ಲರೂ ಹೇಳೋದೇನು ಗೊತ್ತಾ? ಅಸ್ತ್ರಗಳು ಮರೆತು ಹೋಗ್ಲಿ, ಶಸ್ತ್ರಗಳು ಮರೆತು ಹೋಗ್ಲಿ, ಇನ್ನೊಂದು ವಿದ್ಯೆ, ನಾನು ಕಲಿಸಿದ ವಿದ್ಯೆ ಎಲ್ಲ ಮರೆತು ಹೋಗಲಿ ಅನ್ನತಕ್ಕಂಥದ್ದು. ಹೌದು ಕೊಟ್ಟಿದ್ರೆ, ಆದ್ರೆ ಅಲ್ಲೊಂದು ಲಾಕ್ ಇದೆ. ನಾವು ಕರ್ಣನನ್ನ ದೂಷಿಸ್ತೇವೆ, ಹೊಗಳ್ತೇವೆ ಅಲ್ಲ. ನೀನು ಅಧರ್ಮದ ಪರವಾಗಿ ಯಾವಾಗ ಯುದ್ಧ ಮಾಡುತ್ತೀಯೋ ನಾನು ಕೊಟ್ಟ ವಿದ್ಯೆ ಎಲ್ಲ ಮರೆತು ಹೋಗಲಿ. ದಟ್ಸ್ ಇಟ್. ನೀನು ಅಧರ್ಮದ ಪರವಾಗಿ, ಅವನು ಯಾರ ಪರವಾಗಿ ನಿಂತಿದ್ದ ಮಕ್ಕಳು? ಅವನು, ನೀವು ನೆನ್ಪಿಟ್ಕೊಳ್ಳಿ, ಲಾಕ್ಷಾಗ್ರಹ ಅರಗಿನ ಮನೆ ಈ ಪಾಂಡವರನ್ನ ಆ ಕುಂತಿದೇವಿ ಕರ್ಕೊಂಡು ಬರ್ತಾಳಲ್ವಾ ಮಕ್ಕಳನ್ನ, ದೊಡ್ಡವರಾದ್ಮೇಲೆ ಅರಮನೆಯಲ್ಲಿ ಬೆಳೆಯೋವಾಗಲೇ 24 ವರ್ಷ ಹೆಚ್ಚು ಕಡಿಮೆ ಅವರಿಗೆ. ಆಗಲೇ ಈ ದುಷ್ಟ ಚತುಷ್ಟಯ ಕೂಟ ಪ್ಲಾನ್ ಮಾಡುತ್ತಾ, ಆಗ್ಲೇ ಕರ್ಣನೂ ಇರ್ತಾನೆ, ನೆನಪಿಟ್ಕೊಳ್ಳಿ. ಆ ದುಷ್ಟ ಚತುಷ್ಟಯ ಕೂಟದ ಮೂಲ ರೂವಾರಿ ಧೃತರಾಷ್ಟ್ರ. ಅವನ ಆವಾಗ್ಲೇ ದೊಡ್ಡಪ್ಪ, ಇಷ್ಟಕ್ಕೂ ಸಂಚುಕೋರ. ಅವನು ಒಪ್ಕೋತಾನೆ ಅಂಥದ್ದೊಂದು ಅರಿಗಿನ ಮನೆ ಕಟ್ಸೋದು. ಬೆಂಕಿ ಹಚ್ಚಿದ್ರೆ ಲಾಕ್ಷಾಗ್ರಹ ಸುಟ್ಟೋಗ್ಬೇಕು ಇರೋರೆಲ್ಲ. ಗೊತ್ತಿದ್ದು ಸುಮ್ಮನಾಗಿ ವಿದುರಾವತಿ ಏನಾದರೂ ತಿಳಿಸ್ಕೊಟ್ಟಿರ್ಲಿಲ್ಲ ಧರ್ಮರಾಯರಿಗೆ. ಅದು ಸುತ್ತಮುತ್ತಲು ಎಲ್ಲ ಇರ್ತಾರೆ ಗೂಢಾಚಾರರು, ಗೊತ್ತಾಗ್ಬಿಡುತ್ತೆ ಅಂತ. ಹೆಂಗೂ ವಿದುರರು ಕಂಡಿಡ್ಕೊಬಿಡ್ತಾರೆ. ಅದನ್ನ ಬೇರೆ ರೀತಿಯಲ್ಲಿ, ಬೇರೆ ಭಾಷೆಯ ಸಂಜ್ಞಾ ಭಾಷೆಯಲ್ಲಿ ತಿಳಿಸ್ಕೊಡ್ತಾರೆ ಧರ್ಮರಾಯರಿಗೆ. ಧರ್ಮರಾಯ ಕೆಲವು ವಿಚಾರದಲ್ಲಿ ದಡ್ಡ. ಯಾವನ್ನೇ ನಂಬೋದು ಅವನು. ಲಾಸ್ಟಲ್ಲಿ ಅದನ್ನೇ ಹೇಳೋದು ಅವನು. ಮಹಾಭಾರತ ಯುದ್ಧ ಆದ್ಮೇಲೆ ದೊಡ್ಡಪ್ಪ ಅಂತಾನೆ. ಅಷ್ಟೆಲ್ಲ ಆಗಿದ್ರು, ನೀನು ನಮ್ಮ ಜೊತೆನೇ ಇರಬೇಕು ದೊಡ್ಡಪ್ಪ, ನಾನು ಹೆಸರಿಗೆ ಮಾತ್ರ ರಾಜ, ನೀನೇ ಚಕ್ರವರ್ತಿ, ನೀನೇ ಕೂತ್ಕೋಬೇಕು. ಅವನಿಗೆ ಅದೊಂದು ಒಳಗಡೆ ಈತನ ಕಡೆಯವ್ರನ್ನ ಸಾಯಿಸ್ಬಿಟ್ಟಿದ್ದಾನೆ, ನಮ್ಮ ದೊಡ್ಡಪ್ಪ ಅಲ್ವಾ, ನಮ್ಮ ದೊಡ್ಡಪ್ಪ. ಅವನಿಗೆ ಗೊತ್ತಿದೆ, ನೆನಪಿದೆ. ಚಿಕ್ಕ ವಯಸ್ಸಲ್ಲಿರೋವಾಗಲೇ 22, 23 ವಯಸ್ಸಿನಲ್ಲೇ ಬೆಂಕಿ ಹಚ್ಚದವ್ರವರು ಇಟ್ಟು ಬಿಟ್ಟು ಹೊರಗಿನ ಮನೆಯಲ್ಲಿ ಚೆನ್ನಾಗಿದೆ, ಅಲ್ಲಿ ಹೋಗಿರ್ರಪ್ಪ, ಓಡ್ ಬನ್ರಪ್ಪ, ಊರು ಸುತ್ಕೊಂಡು ಬನ್ರಪ್ಪ ಅಂತ ಪ್ಲಾನ್ ಮಾಡಿಸಿ ಇವನೇ ಹೇಳೋದು ಧೃತರಾಷ್ಟ್ರ. ಪ್ಲಾನಿಂಗು, ಡಿಸೈನಿಂಗು ಎಲ್ಲ ಇವ್ರು ಮಾಡಿರ್ತಾರೆ. ಎಷ್ಟು ಮುದ್ದಾಗಿ ಮಾತಾಡ್ತಾನೆ ಗೊತ್ತಾ? ಇದೇ ಹಾವಿನ ಥರನೇ ನಾವು ಹಾಗೇ ಮಾಡೋದು, ಅದೇ ಥರನೇ ಹೋಗೋದು. ಅದಕ್ಕೆ ಕರ್ಣ ಬಿದ್ದೋಗಿದ್ದು. ಅಧರ್ಮದ ಪರವಾಗಿ ನಿಂತಿದ್ದಕ್ಕೆ ಅವನ ಅಸ್ತ್ರವಿದ್ಯೆ ಮರೆತು ಹೋಯಿತು. ಆ ಒಂದು ವಿಜಯ, ಆ ಧನಸ್ಸನ್ನಿಟ್ಟುಕೊಂಡವರಿಗೆ ಅಪಜಯ ಅನ್ನೋದೇ ಇಲ್ಲ. ಬ್ರಹ್ಮ ನಿರ್ಮಿತ ರಥ, ಪರಶುರಾಮರು ಕುಳಿತು ಯುದ್ಧ ಮಾಡ್ತಿದ್ದಂಥ ರಥ, ಅದನ್ನ ತನ್ನ ಶಿಷ್ಯನಿಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕರುಣನಿಗೆ ಕೊಡ್ತಾರಪ್ಪ, ಪರಶುರಾಮರು ಕೊಡ್ತಾರೆ. ನೀನು ಅಧರ್ಮದ ಪರವಾಗಿ ನಿಂತರೆ ಮಾತ್ರ ಅಂತ. ಯಾವಾಗ ಅಧರ್ಮದ ಪರವಾಗಿ ನಿಲ್ತಾನೆ ಬಿತ್ತೋಗ್ತಾನೆ. ಅಧರ್ಮದ ಬಹುದೊಡ್ಡ ಒಂದು ಮೂಲ ಪುರುಷ ಧೃತರಾಷ್ಟ್ರ. ಗೊತ್ತಿಲ್ವಾ? ಕರ್ಣ ಅವತ್ತೆ ಲಾಕ್ಷಾಗ್ರಹ ಪ್ಲಾನಿಂಗ್ ಎಲ್ಲ ಅವನು ಇರ್ಲಿಲ್ವಾ? 1-2 ಪ್ಲಾನಿಂಗ್ ನಲ್ಲಿ ಇದ್ದಿದ್ದು. ಕರ್ಣನ ಬಗ್ಗೆ ಹುಡುಕ್ತಾ ತೆಗೆದ್ರೆ ತುಂಬಾ ಇದಾವೆ. ನಾವು ಹೀಗೆ ಅವುಗಳನ್ನೇ ಹುಡ್ಕೊಂಡು ಹೋಗೋದು. ನೀನು ಯಾಕೆ ಕೊಚ್ಚುದು, ನೀನು ಯಾಕೆ ಮಾಡಿದೆ, ನೀನು ಯಾಕೆ ಹಿಂಗೆ ಮಾಡಿದೆ, ಅದನ್ನು ಬಿಟ್ಟು ಮದ್ದು ಹಾಕೋದು ನೋಡಬೇಕು, ಮುಂದಕ್ಕೆ ಪಡೆಯೋದನ್ನು ನೋಡಬೇಕು. ಕಚ್ಚಿರೋ ಗಾಯ ಆಗಿರೋ ಅವಮಾನನ ಹುಡುಕ್ತಾ ಅಲ್ಲೇ ಕೆದಕ್ತಾ ಕುತ್ಕೊಂಡು ಇನ್ನಷ್ಟು ಅವಮಾನಗಳ ಮೂಟೆಯಲ್ಲಿ ಕುತ್ಕೊಬಿಡ್ತೀರಿ ಮಕ್ಕಳೇ. ಇನ್ನಷ್ಟು ಅವಮಾನಗಳ ಮೂಟೆಯಲ್ಲಿ ಕುತ್ಕೊಬಿಡ್ತೀರಿ, ನೆನಪಿಟ್ಟುಕೊಳ್ಳಿ. ಇನ್ನಷ್ಟು ಸಂಕಟ ಪಟ್ಟುಬಿಡ್ತೀರಿ. ಎಚ್ಚರಿಕೆ.
ಬೇಡ, ಅದನ್ನ ಬಿಟ್ಟು ಮುಂದಕ್ಕೆ ಹೋಗಿ, ಅದ್ರ ಹತ್ರ ಹೋಗಿ ಮತ್ತಿನ್ನೇನು ಮಾತಾಡೋದು. ಒನ್ಸ್ ಎ ಚೀಟರ್ ಇಸ್ ಅನ್ ಆಲ್ವೇಸ್ ಎ ಚೀಟರ್, ಒನ್ಸ್ ಎ ಥೀಫ್ ಇಸ್ ಅನ್ ಆಲ್ವೇಸ್ ಎ ಥೀಫ್, ಒನ್ಸ್ ಎ ಪಾಯ್ಸನಸ್ ಮ್ಯಾನ್ ಇಸ್ ಅನ್ ಆಲ್ವೇಸ್ ಎ ಪಾಯ್ಸನಸ್. ಅವನ ಹತ್ರ ಎಷ್ಟು ಮಾತಾಡಿದ್ರು ಒಂದು ಡಿಸ್ಟೆನ್ಸು. ಅದಕ್ಕೆ ಹೇಳೋದು ಹಾವಿನ ಹತ್ರ ಒಂದು ಅಟ್ಲೀಸ್ಟ್ 5ರಿಂದ 10 ಅಡಿ ದೂರ ಇರಬೇಕು ಅಂತ. ಇಟ್ ಈಸ್ ಅ ಥ್ರೆಟ್ ಓನ್ಲಿ. ಮತ್ತಾಕ್ಬಿಡ್ತಾನೆ ಅವನು, ಬಗದು ಬಿಡ್ತಾನೆ. ಇನ್ನೊಂದಷ್ಟು ಪ್ಲಾನ್ ಅಲ್ಲಿ ಅವನು ಒಂದೇಟ್ ಮಿಸ್ ಆಗಿದೆ, ಅವನು ನಿಧಾನ ಕಣೋ ಅಂತ ಹಿಂದುಗಡೆಯಿಂದ ಹಾಕ್ಬಿಡುತ್ತೆ. ಅದು ಮಾತಾಡ್ತಾ ಮುಂದುಗಡೆಯಿಂದಲೇ ನೆತ್ತಿಗೆ ಇಟ್ಟು ಬಿಡುತ್ತೆ, ನಮ್ಮ ತಲೆಗೆ ಇಟ್ಟು ಬಿಡುತ್ತೆ. ಜಾಗ್ರತೆ. ನಿಮ್ಮ ಸುತ್ತಮುತ್ತ ಇಂಥ ಹಾವುಗಳಂತ ವ್ಯಕ್ತಿಗಳು, ಪರಿಸರ ಪ್ರಭಾವ ನಿಮ್ಮನ್ನ ಸದಾ ಪ್ರಚೋದನೆ ಮಾಡುತ್ತೆ. ನಯ ವಿನಯಗಳಿಂದ, ಬೇರೆ ಬೇರೆ ರೀತಿಯಿಂದ, ಬಿಟ್ಟಿ ಭಾಗ್ಯಗಳಿಂದ. ಅವ್ನು ಕಚ್ಚೋದೆ 200 ಯೂನಿಟ್ ಮೇಲೆ 1 ಯೂನಿಟ್ ಎಕ್ಸ್ಟ್ರಾ ಬಂದರೂ ಕೂಡ ನೀವು ಪೂರ್ತಿ ಕಟ್ಟಬೇಕು ಅಂತ ನಮ್ಗೆ ಹೇಳಲೇ ಇಲ್ಲ. ಓಟ್ ಹಾಕೋವಾಗ ಹೇಳಲೇ ಇಲ್ಲ. ಅವೆಲ್ಲ ಸುಳ್ಳು. ಎಲ್ಲ ಪಕ್ಷದವರು ಹೀಗೆ ನೋಡಿ. ಅದಕ್ಕೆ ಆಗಾಗ ಹೇಳ್ತಿರ್ತಾರೆ ಕೆಲವರು, ನಿಮಗೆ ಯಾಕೆ ಬೇಕು ಗುರುಗಳೇ ಅಂತ. ಎಲ್ಲಿ ಅಧರ್ಮ ನಡೀತಿದೆಯೋ ಅದನ್ನು ನೋಡ್ತಾ ಕುಳಿತುಕೊಳ್ಳೋದು ಅದು ಮಹಾಪಾಪ. ನಿಮ್ಮನ್ನು ಎಚ್ಚರಿಸುವುದು ನನ್ನ ಧರ್ಮ. ಈ ಥರದ ಹಾವಿನಂಥ ವ್ಯಕ್ತಿಗಳು ತಿರ್ಗಾ ಹುಡ್ಕೊಂಡು ಹೋಗೋದು. ಅವನೇನೋ ನ್ಯಾಯ ಮಾಡ್ತಾನೆ ಸ್ವಾಮಿ, ಇಲ್ಲ ಮತ್ತಷ್ಟು ಬಗದ ಹಾಕ್ಬಿಡ್ತಾನೆ, ನಿಮ್ಮನ್ನು ಭೂಸ್ಥಾಪಿತ ಮಾಡಿಬಿಡ್ತಾನೆ. ಇವರು ಮಾಡೋ ಎಡವಟ್ಟುಗಳಿಗೆ ಬೇಸ್ಮೆಂಟ್ಗೆ ಏನೂ ಇರಬಾರ್ದು, ಬೇಸ್ಮೆಂಟ್ಗೆ ಪರ್ಮಿಷನ್ ಕೊಡಲ್ವಂತೆ. ಇನ್ನು ಮೇಲೆ ಅವನೊಂದು ಬದುಕು ಏನೋ ಕಟ್ಕೊಳ್ಳೋಕೆ ಒಂದು ಮನೆ ಜಾಗ ಸೂರು ಅಂತ. ಈ ಥರದ್ದಾಗ್ತಿದೆ. ಸುತ್ತಮುತ್ತ ದೊರೆಯೇ ಈ ರೀತಿ ಇರಬೇಕಾದ್ರೆ ನಮ್ಮ ಪರವಾಗಿ ಯೋಚನೆ ಮಾಡಿ ನೋಡಿ. ಮಾರ್ಜಾಲ ನ್ಯಾಯ ಅನ್ನತಕ್ಕಂಥದ್ದು ಆಗುತ್ತಿರಬೇಕಾದ್ರೆ ನಿಮ್ಮಂಥವ್ರು ಪಾಡು ಹಾವು ಹಾವೇ. ಮತ್ತೆ ಅದನ್ನು ಹುಡ್ಕೊಂಡು ಹೋಗ್ಬೇಡಿ. ನೀನು ಯಾಕೆ ಹಿಂಗೆ ಮಾಡಿದೆ, ನೀನು ಹಿಂಗೆ ಯಾಕೆ ಇದು ಮಾಡಿದೆ. ಆ ವ್ಯಕ್ತಿ, ಆ ಪರಿಸರ, ಆ ಪ್ರಭಾವದಿಂದ ದೂರ ಹೋಗಿ ಮದ್ದಕ್ಕೆ ನೋಡಿ ಮತ್ತೆ ಮರಳಿ ಜೀವನ ಕಟ್ಟೋದಕ್ಕೆ ಬೇರೆ ದಾರಿ ಹುಡುಕಿ. ಅಲ್ಲಿ ಹೋಗಿ ಹುಡ್ಕೊಂಡು ಜೀವನ ಸರ್ವನಾಶ. ಮತ್ತೆ ಹೋಗ್ಬೇಡಿ ಮಕ್ಕಳೇ, ವೆರಿ ಥ್ರೆಟ್. ತುಂಬ ಜನ ಅದೇ ಮಾಡೋದು ತಪ್ಪು. ಮತ್ತೆ ಹುಡ್ಕೊಂಡು ಹೋಗ್ತಾರೆ. ಅಂಥವ್ರು ಸವಾಸನೆ ಮಾಡ್ತಾರೆ. ಅವರಿಂದ ಜೈಲಿಗೆ ಹೋಗಿದ್ದೀರಾ, ಅವರಿಂದ ಬದುಕಾಳು ಮಾಡಿಕೊಟ್ಟಿದ್ದೀರಾ. ತಿರ್ಗಾ ಹೋಗಿ ಶೇಕ್ ಹ್ಯಾಂಡ್ಗಳ, ನಮಸ್ಕಾರಗಳ, ಏನೋ ಗೊತ್ತಿಲ್ಲದೆ ಆಯ್ತು ಬಿಡಿ. ಅವರಿಂದ ನಮ್ಮ ಹೆಸರು ಕೆಡ್ತು, ಬದುಕು ಕೆಡ್ತು, ಜೀವನ ಕೆಡ್ತು, ಮನಸ್ಸು ಕೆಡ್ತು, ಮರ್ಯಾದೆ ಕೆಡ್ತು. ಯಾಕಯ್ಯ ಬೇಕೋ? ಮತ್ತೆ ಯಾವನ್ ಸುದ್ದಿಗೆ ಹೋಗೋದು, ಮತ್ತೆ ಯಾವನ್ನೇ ಹುಡ್ಕೊಂಡು ಹೋಗೋದು. ನಾವು ಮಾಡೋದು 100ಕ್ಕಲ್ಲ, ಲಕ್ಷದಲ್ಲಿ ಲಕ್ಷ ಜನ. ಯಾರೋ ಒಬ್ಬ ಮಾತ್ರ ಹಿಂಗೆ ಎದ್ದೊಳ್ಬಿಡ್ತಾನೆ, ಹೋಗ ಅವನ ಸವಾಸನೂ ಬೇಡ, ಏನು ಬೇಡ, ಸಿಕ್ಕಿದ್ರು ಕೂಡ ನಮಸ್ತೆ ಅಷ್ಟೇ. ಈ ರೀತಿ ಬದುಕಬೇಕು. ಇಲ್ಲದಿದ್ದರೆ ಈ ಕಲಿಯುಗ ನಿಮ್ಮನ್ನ ಭೂಸ್ಥಾಪಿತ ಮಾಡಿಬಿಡುತ್ತೆ. 6 ಅಡಿ 3 ಅಡಿ ಅಲ್ಲ, 60 ಅಡಿ 600 ಅಡಿ. ನಮ್ಮ ಅಸ್ತ್ರವಿದ್ಯೆ ಎಲ್ಲ ಮರ್ತೋಗ್ಬಿಡ್ತೀವಿ ನಾವು, ಕರ್ಣನ ಹಾಕಿ. ಹೌದು, ಅಧರ್ಮ ನಾವೇ ಹೋಗಿ ಕುತ್ಕೋತಿರೋದು. ಅಧರ್ಮಿ ಹತ್ರ ಹೋಗಿ ಕುಳಿತುಕೊಂಡ್ರೆ ಇನ್ನು ಅಧರ್ಮ ಮೆಟ್ಕೊಳ್ಳೋದೆ, ಏನೇನು ಧರ್ಮನ ಮೆಟ್ಕೊಳ್ಳುತ್ತೆ ನಮಗೆ. ನಾವೇ ಮಾಡ್ಕೋತಿರೋದು. ಅದು ಮಗನಾದರೂ ದೂರ ಬಿಡಿ, ಗಂಡನಾದರೂ, ಹೆಂಡತಿಯಾದರೂ, ತಂದೆಯಾದರೂ, ತಾಯಿಯಾದರೂ ಎದಬೇಡಿ. ಮತ್ತೆ ಯಾವತ್ರ ಹೋಗಬೇಡಿ ಅಂತ ಕೇಳ್ಕೊತಿದ್ದೇನೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕಟಕ ರಾಶಿಯವರ ಮದುವೆ ಜೀವನ ಯಾವಾಗಲೂ ದುಃಖವೇ, ಬಾಧೆಯೇ. ಅದರಲ್ಲೂ ಕಟಕ ಲಗ್ನದಲ್ಲಿ ಹುಟ್ಟಿದ್ದೀರಿ ಅಂದರೆ ನೀವು ಮದುವೆಯಾಗುವ ಸಂಗಾತಿಯೇ ನಿಮಗೆ ಮರಣಕ್ಕೂ ಮೀರಿದ ವೇದನೆ ತಂದುಕೊಡ್ತಾನೆ. ನಿಮ್ಮ ಜಾತಕ ಎಷ್ಟೇ ಚೆನ್ನಾಗಿರಲಿ, ಅಪರೂಪ ನಾನು ನೋಡಿದಾಗೆ 10ರಲ್ಲಿ 9 ಜನ ಕಟಕ ಲಗ್ನದಲ್ಲಿ ಹುಟ್ಟಿದವರ ಮದುವೆ ಜೀವನದಲ್ಲೊಂದು ನೋವು ನಿಶ್ಚಿತ. ಕಾರಣಂ ನೀವು ಕಾರಣ ಇಟ್ಟು ಬಂದಿದ್ದೀರಿ. ಹಿಂದಿನ ಜನ್ಮದಲ್ಲಿ ಅಲ್ಲಿ ಬಿತ್ತನೆ ಮಾಡಿ ಬಂದಿದ್ದೀರಿ ನೀವು.
ಏನೋ ಬೇವಿನ ಮರ, ಮುಳ್ಳಿನ ಮರ, ತುರ್ಕೆ ಮರ, ಫಂಗಲ್ ಮರ, ಈ ಥರದ ಬಿತ್ತನೆ ಮಾಡಿ ಬಂದ್ಬಿಟ್ಟು ಈ ಜನ್ಮದಲ್ಲಿ ನನಗೆ ಒಳ್ಳೆ ಸಂಗಾತಿ ಸಿಗಬೇಕು ಅಂದರೆ ಅದೆಲ್ಲಿ ಸಿಗುತ್ತೆ ಮಕ್ಕಳೇ? ಖಂಡಿತ ಇಲ್ಲ. ಗಂಡ ಶನಿ, ಮಾರಕ ಶನಿಯಲ್ಲಿ ಹುಟ್ಟಿರ್ತಕ್ಕಂಥ ಭಾವ ನಿಮಗೆ. 7ನೇ ಮನೆ ಶನಿ ಗಂಡ ಶನಿಯೇ, ಅವನೇ ಅಷ್ಟಮಾಧಿಪತಿ, ಅವನೇ ಸಪ್ತಮಾಧಿಪತಿ. ಗಂಡ ಶನಿ, ಬಾಧಕ ಶನಿ, ಅಷ್ಟಮ ಶನಿ. ಗ್ಯಾರಂಟಿ ನಿಮ್ಮ ಜೀವನ ಜೈಲಿನಂತೆ ಜೈಲಲ್ಲೇ ಇದ್ದಾಗ ಬದುಕು. ಜೈಲಲ್ಲೆಲ್ಲ ಸಿಗುತ್ತೆ. ಟೈಮಿಗೆ ಸರಿಯಾಗಿ ಊಟ, ಗಂಟೆ ಹೊಡೆದಾಗ ಮಲಗು, ಅಷ್ಟೇ. ಹೊರಗಡೆ ಬರೋ ಹಾಗಿಲ್ಲ. ಕಟಕ ಲಗ್ನದಲ್ಲಿ ಹುಟ್ಟಿದವರಿಗೆ ಇದೊಂದು ಜನ್ಮದ ಶಾಪ. ಜೊತೆಲಿದ್ರು ಇರ್ಲಿಕ್ಕೆ ಬಿಡಲ್ಲ. ಅಟ್ಲೀಸ್ಟ್ ಒಳ್ಳೆ ಸಂಗಾತಿಪ್ಪ, ನೀವೆಲ್ಲೋ ಅವರಿನ್ನೆಲ್ಲೋ. ನನ್ನ ರಾಮಚಂದ್ರ ಪ್ರಭು ಜೊತೆಲಿದ್ರಾ? ಬಿಡ್ತಾ. ಜೊತೆಲಿದ್ರು ಕೂಡ ಬ್ರಹ್ಮಚಾರಿಗಳಾಗಿ 14 ವರ್ಷ ಇದ್ದಿದ್ದು ಮಕ್ಕಳೇ. ನನ್ನ ತಂದೆ ರಾಮಚಂದ್ರ ಪ್ರಭು, ನನ್ನ ಪಟ್ಟಾಭಿರಾಮ, ನನ್ನ ದಾಶರಥಿ ಅಲ್ಲಿದ್ದಿದ್ದು ಬ್ರಹ್ಮಚಾರ್ಯತ್ವ. ನೆನ್ಪಿಟ್ಕೊಳ್ಳಿ. ಅಬ್ಬೋ ಸಂತ ಸೋದರ, ತಂದೆಗೂ ಮೀರಿದಂಥ ಪ್ರೀತಿ ತೋರಿಸ್ತಾ ಜೊತೆಲಿರ್ಬೇಕಾದ್ರೆ ಅವನ ಸಂಗಾತಿನ ಬಿಟ್ಟು ಬಂದು ನಮಗೆ ಹಗಲು ರಾತ್ರಿ ಕಾವಲು ನಿಂತಿದ್ದಾನಲ್ವಾ, ಅವನು ಮುಂದುಗಡೆ ನಾವು ಮುದ್ದು ಮಾಡಿಕೊಂಡು ಆಪ್ಕೊಂಡು ಮಕ್ಕಳು ಮಾಡಿಕೊಂಡು ಕಠೋರ ಬ್ರಹ್ಮಚರ್ಯಲ್ಲಿ ಇದ್ದರು ನನ್ನ ದಾಶರಥಿ. ನನ್ನ ರಾಮನಿಗೆ ದಾಶರಥಿ ಅಂದ್ರೆ ಉಕ್ಕು ಬಿಡುತ್ತಂತೆ. ಯಾಕಂದ್ರೆ ತನ್ನ ತಂದೆಯಾದ ದಶರಥ ಚಕ್ರವರ್ತಿ ಅಷ್ಟು ವರ್ಷಗಳ ತಪಸ್ಸು, ಪುತ್ರಕಾಮೇಷ್ಟಿ ಯಾಗ ಮಾಡಿಸಿ ದೇವತೆಗಳಿಗೆ ಆ ಹವಿಸ್ಸನ್ನ ಕೊಟ್ಟು ಪಡೆದಂಥ ಪುತ್ರನಪ್ಪ ನನ್ನ ದಾಶರಥ. ಅದಕ್ಕೆ ಆ ದಾಶರಥಿ ಅಂತ ಹೇಳಿಬಿಟ್ರೆ ದಶರಥನೂ ಉಕ್ಕು ಬಿಡ್ತಿತ್ತಂತೆ ಮಮಕಾರ. ಅಷ್ಟು ನನ್ನ ಮಗ, ನನ್ನ ಮಗ, ನನ್ನ ಮಗ, ನನ್ನ ಮಗ, ನನ್ನ ತಂದೆ, ನನ್ನ ತಂದೆ. ಅದಕ್ಕೆ ಪಿತೃವಾಕ್ಯ ಪರಿಪಾಲಕ, ಪ್ರಜಾವಾಕ್ಯ ಪರಿಪಾಲಕ ಕೂಡ ನನ್ನ ದೊರೆ. ಪ್ರಜೆಗಳಿಗೂ ಒಂದು ಚೂರು ನೋವಾಗುತ್ತೆ ಅಂದರೆ ಅದು ತನಗೆ ತನಗೆ ತನಗೆ. ಅವರಲ್ಲೊಂದು ಸಂಶಯ ಬಂದಿದೆ ಅಂದರೆ ತನಗೆ. ಧರ್ಮಗಂಟೆಯನ್ನಿಟ್ಟಿದ್ದಪ್ಪ, ಧರ್ಮಗಂಟೆಯನ್ನ ನೀವು ನಂಬೋಲ್ಲ. ಅಂಥದ್ದೇ ಒಂದು ಧರ್ಮಗಂಟೆಯನ್ನ ಛತ್ರಪತಿ ಶಿವಾಜಿ ಇಟ್ಟಿದ್ರು. ಯಾರಿಗಾದರೂ ತೊಂದರೆಯಾದರೆ ಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ, ನಮಗೆ ಧರ್ಮ ಇಲ್ಲ, ನ್ಯಾಯ ಇಲ್ಲ, ನಮ್ಮನ್ನು ಕಾಪಾಡೋರಿಲ್ಲ, ನಮ್ಮನ್ನು ನೋಡೋರಿಲ್ಲ ಅನ್ನೋದಾದ್ರೆ ಬಂದು ಆ ಧರ್ಮದ ಗಂಟೆನ ಹೊಡೆದ್ರೆ ಖುದ್ದು ಛತ್ರಪತಿ ಶಿವಾಜಿ ಬರುತ್ತಿದ್ರು. ಕುಳಿತು ಆ ಸಂದೇಹವನ್ನ, ಆ ತೊಂದರೆಯನ್ನ, ಸಮಸ್ಯೆಯನ್ನ ತಾವೇ ಖುದ್ದು ನಿವಾರಿಸ್ತಿದ್ರು. ಅದಕ್ಕೆ ಅವರನ್ನ ಛತ್ರಪತಿ ಅನ್ನೋದು. ಅದನ್ನ ಎಲ್ಲಿಂದ ಬಂತು? ನನ್ನ ಪ್ರಭು ರಾಮಚಂದ್ರ ಪ್ರಭು ಧರ್ಮದ ಗಂಟೆ ನೋಡಿದ್ರೆ ಖುದ್ದು ಎಲ್ಲಿಯೂ ಇಲ್ಲದಂತ ಒಂದು ಧರ್ಮದ ಗಂಟೆ, ಧರ್ಮಕ್ಕೋಸ್ಕರ ದೊರೆ. ಇವತ್ತು ಯಾರಾದ್ರೂ ಗಂಟೆ ಅಲ್ಲ, ನೀವು ತಮಟೆ ಹೊಡೆದ್ರು ಬರಲ್ಲ, ಮುಳುಗುದ ಮೇಲೆ ಬರ್ತಾರೆ, ಮುಳುಗುದ ಮೇಲೆ ಬರ್ತಾರೆ. ಮುಳುಗೋಕು ಮೊದಲೇ, ಮುಳುಗುದ ಮೇಲೆ ನೀವು ಯಾವ ಅಧಿಕಾರಿಯನ್ನಾದ್ರೂ ತಗೊಳ್ಳಿ. ಯಾವಾಗ ಹೂಳೆತ್ತಬೇಕಿತ್ತು? ಬೇಸಿಗೆಗಾಲದಲ್ಲಿ. ಫೆಬ್ರವರಿಯಿಂದಲೇ ಶಿವರಾತ್ರಿ ಬಂದಿದೆ, ಆಯ್ತಾ? You got 60 days, March and April and May, 90 days. ಫೆಬ್ರವರಿ 15ರಿಂದಲೇ ಶಿವ ಅನ್ನೋ ಶಿವರಾತ್ರಿ. ಇನ್ನು ಈ ಮೇ 25ರಿಂದ ನನ್ನ ಲೆಕ್ಕಾಚಾರ ಕರೆಕ್ಟ್ ಇದ್ದರೆ ತಗದಗಿಸೋ ಬೆಂಕಿ, ಒಂದು ಕಡಿಮೆ ಅಂದ್ರೂ 7ರಿಂದ 9 ದಿನ ಸುಡೋ ಬೆಂಕಿ ಅಂತ ಒಂದು ಬಿಸಿಲು. ಈ ಸಮಯದಲ್ಲಿ ಬದನೆಕಾಯಿ ತಿನ್ನಲೇಬಾರ್ದು. ಇಟ್ಸ್ ಗೋಯಿಂಗ್ ಟು ಥ್ರೆಟ್ ಯುವರ್ ಹೆಲ್ತ್. ತುಂಬ ಜನ ಗೊತ್ತಿಲ್ಲ ಯಾವಾಗ ಏನು ತಿನ್ನಬೇಕು, ಯಾವ ವಾತಾವರಣಕ್ಕೆ ಏನು ಎತ್ತ ಅನ್ನತಕ್ಕಂಥದ್ದು. ಅವತ್ತಿಗೂ ರುಚಿ ಬಿಸಿ ಬಿಸಿ, ಬಿಸಿ ಬಿಸಿ ಎಣ್ಣೆ ಬದನೆಕಾಯಿ, ಜೋಳದ ರೊಟ್ಟಿ, ವಾವ್. ಇಲ್ಲ ನಮ್ಮನೇಲಿ ಚಪಾತಿ, ಎಣ್ಣೆ ಬದನೆಕಾಯಿ ಬಂತು ಅಂದ್ರೆ ಒಂದು ದೋಸೆ ಇಲ್ಲ ಹಂಗ ಚಪಾತಿ, ಆಹಾ ಜಮಾಯಿಸಿ ತಿನ್ನೋದೆ. ನನ್ನ ತಂದೆ ತಾಯಿ ಅವರು ದುಡಿದು 90 ರೂಪಾಯಿ, ನಿಜ ಹೇಳ್ತೇನೆ, ದುಡಿದು 90 ಅಲ್ಲ 110 ರೂಪಾಯಿ, 100 ರೂಪಾಯಿ ದುಡಿದ್ರೆ ಇನ್ನೂ 10 ರೂಪಾಯಿ ಸಾಲ ಮಾಡಿ ಬರೀ ಬಕಾಸು ಹೊಟ್ಟೆ ನಮಗೆ ತುಂಬ 20 ಚಪಾತಿ ತಿಂತಿದ್ವಿ ಆ ಬಡತನಕ್ಕೆ.
ಈಗ ನೆನೆಸ್ಕೋತೇವೆ ಏನೋ ಇದು ಅಂತ. ಹೌದು, ಬಡತನಕ್ಕೆ ಅದೊಂದು ಶಾಪ ಕೊಡ್ತಾನೆ, ಒಂದು ದರಿದ್ರ ಶಾಪ, ಹಸಿವಿನ ಶಾಪ. ಏನು ರಾಮಚಂದ್ರ ಪ್ರಭು ಅಂತ. ನನ್ನ ಮಕ್ಕಳಿಗೆ, ನಮ್ಮ ಮನೆ ಮಕ್ಕಳಿಗೆ ತಿನ್ರೋ ಅಂದ್ರೆ ಇಷ್ಟಿಷ್ಟು ತಿನ್ನಲ್ಲ ಅಂತವೆ. ಏನು ತಿಂತಾ ಇದ್ದಿತ್ತು ರಾಮಚಂದ್ರ ಪ್ರಭು. ಅಸಾಧ್ಯವಾದ ಹಸಿವೆ ಇರ್ಲಿ. ಸೊ ಈ ರೀತಿಯ ಒಂದು ಪ್ರಭಾವ, ಜಾಗ್ರತೆ, ಯಾವುದು ಏನು ಎತ್ತ. ಕಡಗರಾಶಿಯವ್ರಿಗೆ ಅದೊಂದು ಶಾಪವೇ ಮಕ್ಕಳು. ನೀವು ಹಾಕಿರೋ ಬಿತ್ತನೆ ವಾಪಸ್ ಬಂದಿದೆ. ಪ್ರಭುಗೇ ಬಿಟ್ಟಿಲ್ಲ, ಇನ್ನು ನಿಮಗ್ ಬಿಡುತ್ತಾ? ಸೀತಮ್ಮ ಕೂಡ ಕಡಗ ಲಗ್ನವೇನಪ್ಪ. ಸೀತಮ್ಮ ಕೂಡ ಕಡಗ ಲಗ್ನವೇ. ಅಪರ ಕುಬೇರ ನಕ್ಷತ್ರದಲ್ಲಿ ಹುಟ್ಟಿದರೂ ನನ್ನ ತಾಯಿ ನಾರು ಮಡಿಯುಟ್ಟು. ಮತ್ತೆ ಊರಿಗೆ ಬಂದ್ಮೇಲೆ ಪಟ್ಟಾಭಿಷೇಕ ಆದ್ಮೇಲೆ ಪಟ್ಟಂತ ಗರ್ಭಿಣಿ, ನವಮಾಸಗಳು ತುಂಬುತ್ತಿರೋ ಸಂದರ್ಭದಲ್ಲಿ ಅಲ್ಲಿ ನೋಡಿ, ಮತ್ತೆ ಎಲ್ಲಿ ಜೊತೆಯಲ್ಲಿದ್ರು ಕರ್ಕಾಟಕ ಲಗ್ನಕ್ಕೆ ಇದು ನಿಮ್ಮ ಬಿತ್ತನೆಯೇ. ನೀವು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಫಲಂ ಪುಣ್ಯ ದರ್ಶನಂ ಅಂತ. ನಾವು ಏನು ಇಟ್ಟಿದೀವ ಅದೇ ವಾಪಸ್ಸು. ದೇವ್ರ ಮುಂದ್ಗಡೆ ಕಲ್ಲಿಡಿ ಕಲ್ಲೇ ಸಿಗುತ್ತೆ. ಯಾವ ಗುರುಗಳೇ ನಮ್ಗೆ ಈಗ ಮಾಡಿದಿರಿ ಬಿತ್ತನೆ. ಸರಿ, ಈ ಜನ್ಮದಲ್ಲಾದ್ರೂ ಕರೆಕ್ಟ್ ಆಗಿರೋ ಮಾವಿನ ಹಣ್ಣನ್ನು ಇಡಿ ಅಂತೀವಿ, ತೆಂಗಿನ ಗಿಡ ಆದ್ರೂ ಅಟ್ಲೀಸ್ಟ್ ಇಡಿ ಅಂತೀವಿ. ಅದಕ್ಕೆ ಒಂದು ಅದ್ಭುತವಾದಂಥ ವೈದಿಕ ಪರಿಷ್ಕಾರಗಳು ಉಂಟು. ತಡಿಬೋದು ಒಂದಷ್ಟು. ಮಳೆ ನಿಶ್ಚಿತ ತುಂಬೋಗ್ಬಿಟ್ಟಿದೆ. ಅಟ್ಲೀಸ್ಟ್ ಮೊದಲೇ ಸ್ಟೆಪ್ಸ್ ಕಟ್ಬಿಟ್ಟು ಮೇಲೆ ಹೋಗಿ ಒಂದು ಚಿಕ್ಕದಾಗಿ ಕುಳಿತುಕೊಳ್ಳೋಕೆ ಒಂದು ಜಾಗ ಮಾಡಿ ಇಟ್ಕೊಂಡಿದ್ರೆ, ನೀರು ಬರೋದು ಬಂದಿದಪ್ಪ, ಮಳೆಗಾಲನಪ್ಪ, ಬೆಂಗಳೂರಿನ ಮೇಲೆ ಮುಳುಗುತ್ತಪ್ಪ, ನೀರೆಲ್ಲ ಮನೆಗಳಿಗೆ ನುಗ್ಗುತ್ತಪ್ಪ, ಇಂಥ ಜಾಗದಲ್ಲಿ ಈ ರೀತಿ ಅನ್ನತಕ್ಕಂಥದ್ದು ಒಂದು ಟೌನ್ ಪ್ಲಾನಿಂಗೇ ಮಾಡಿಲ್ಲ ಇವರು. ದರ್ ಇಸ್ ನೋ ಟೌನ್ ಪ್ಲಾನಿಂಗ್. ಹೋಗ್ತಾ ಹೋಗ್ತಾ ನೋಡಿ, ಇನ್ನು ನಾವು ಕನ್ನಡಿಗರು ನೆಮ್ಮದಿಯಾಗಿದ್ವಿ. ಇವರೇನೋ ಎಕ್ಸ್ಪ್ಯಾನ್ಷನು, IT ಅದು ಇದು ಅಂದ್ರು ಅದು ಒಳ್ಳೇದೇ. ಆದರೂ ನಮ್ಮ ಕನ್ನಡಿಗರಿಗೆ ಎಷ್ಟು ಸಿಕ್ಕಿದೆಯೋ ಇಲ್ವೋ ಅದು ಗೊತ್ತಿಲ್ಲ. ಬೇರೆಯವರು ಬಂದು ಸೇರ್ಕೊಂಡಿರೋದೇ ಇದೆಲ್ಲ. ನಾವು ಕನ್ನಡಿಗರಿಗೆ ಎಲ್ಲಿ ಫ್ಲ್ಯಾಟು, ಅಪಾರ್ಟ್ಮೆಂಟ್ ಇಂಥದ್ದೆಲ್ಲ ಗೊತ್ತೇ ಇಲ್ಲ ನಮಗೆ. ಏನೇನೋ ಬಂದ್ಬಿಟ್ಟಿದ್ದಾರೆ. ಆಳೂರಿಗೆ ಉಳಿದವನೇ ದೊರೆ ಅನ್ನೋ ಥರ ಅಂಥದ್ದು ಇದು ಆಳೂರು ಆಗ್ಬಿಡುತ್ತೆ ಅಷ್ಟೇ. ನಾವೇನು ಮಾಡ್ಕೋಬೇಕು, ಒಂದು ಮೆಟ್ಲು ಕಟ್ಕೊಬಿಟ್ಟು ಶಿವ ಅಂತ ಹೊಟ್ಟು ಮೇಲೆ ಒಂದು ಚಿಕ್ಕದಾಗಿ ಒಂದು ಟೆಂಟ್ ಥರ ಮೊದಲೆಲ್ಲ ತಂದಿಟ್ಕೊಂಡು, ತುಂಬ್ಕೊಳ್ಳಪ್ಪ, ಎಷ್ಟುದಕ್ಕೆ ತುಂಬ್ಕೊಳ್ಳುತ್ತೋ ತುಂಬ್ಕೊಳ್ಳಿ. ಈ ಒಂದು ಇದೇನಾಯ್ತು, ಜಲಪ್ರಳಯ ಆದಾಗ ಒಂದು ಹಡಗಲ್ಲೆಲ್ಲ ತುಂಬಿಸ್ಕೊಂಡಿತ್ತಲ್ಲ, ಆ ಥರ ಇವಾಗ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ಸ್ವಲ್ಪ ಈಜೊತ್ತು ಕಲ್ತ್ಕೋಬೇಕು. ಇದೆಲ್ಲ ಸೇಫ್ಟಿಗೆ ಒಂದು ಇನ್ನೊಂದು ಟ್ಯೂಬ್ಗಳು ಕಟ್ಕೊಳ್ಳೋದು, ಹಗ್ಗುಗಳು ಅನ್ನತಕ್ಕಂಥದ್ದು. ಈ ಕೇರಳನಲ್ಲಿ ಒಂದು ಅದ್ಭುತವಾಗಿ ಒಂದು ಮಾರ್ಕೆಟ್ ಇದೆ, ನಿಮ್ಗೆ ಗೊತ್ತಿಲ್ಲ. ಕೆಲವು ಕಡೆಗಳಿಗೆ ಹೋದ್ರೆ ನೀವು ಈ ಮಳೆಗಾಲದಲ್ಲಿ ಅಲ್ಲೊಂದು ಆನಂದ ಏನಂದ್ರೆ, ದೋಣಿಗಳಲ್ಲೇ ಮಾರ್ತಾರೆ ತರಕಾರಿ, ಸೊಪ್ಪು ಎಲ್ಲ. ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂದ್ರೆ, ನಮ್ಮ ಮನೆಗೆ ಹೋಗ್ಬೇಕು ಅಂದ್ರೆ ಇವಾಗ ದೋಣಿಲಿ ಹೋಗ್ಬೇಕು ಅಷ್ಟೇ. ಏನ್ ತರಕಾರಿ ತಗೋಬೇಕು ಅಂದ್ರೆ ಅವನವನು ಹಿಂಗ್ ದೋಣಿನಲ್ಲಿ ಬರ್ತಾನೆ, ಹಿಂಗ್ ಪುಟ್ ತೆಪ್ಪದ್ ಹಿಂಗ್ ಅನ್ಕೊಂಡು ಹಿಂಗ್ ಬಂದು ಅದನ್ನ ತಗೊಂಡು ಹೋಗೋದು. ಆ ತರ ನೀರು ಪೂರ್ತಿ ಇಲ್ಲಿ ಗುಡ್ಡ ಅಲ್ಲಿ ಗುಡ್ಡ, ಇಲ್ಲಿ ಗುಡ್ಡ ಅಲ್ಲಿ ಗುಡ್ಡ, ಎಲ್ಲ ನೀರಿನ ಮಯದಲ್ಲಿ ಅಲ್ಲಲ್ಲಿ ಗುಡ್ಡ, ಅಲ್ಲಲ್ಲಿ ಒಂದೊಂದು 2-2 ಸಾವಿರ ಜನ ಹಿಂಗೆ. ಇವ್ರಿಗೆ ಇದು ಬೇಕು ಅಂದ್ರೆ ಹಿಂಗ್ ಬರ್ತಾರೆ, ಇವ್ರು ಹಂಗ ಆಗ್ಬಿಡುತ್ತಪ್ಪ ಬೆಂಗಳೂರು. ಕಡಗಲಗ್ನದವ್ರ ಜೀವನನೂ ಹಾಗೆ. ಹೀಗೆ ನಿಮಗೆ ಆ ರೀತಿ ಒಂದು ಪುಟ್ಟು ತೆಪ್ಪುಗಳು ಇಟ್ಕೊಂಡು ಬದುಕು ಕಟ್ಕೋಬೇಕೇವೆ ನಾವು. ಇಲ್ಲೋ ಗುರುಗಳೇ ನೀರೆಲ್ಲ ಹಿಂಗೆ ಆಗ್ಬೇಕು, ಅದು ಖಂಡಿತ ಇಲ್ಲ. ಸರಿಯಾಗಿ ನಿಮ್ಮ ಜಾತಕ ಕಡಗ ಲಗ್ನವಾಗಿದ್ರೆ ತೋರಿಸಿ ಕೇಳಿ ಮದುವೆಯಾಗಿ ದುಡುಕಬೇಡಿ. ಗಂಡ ಶನಿಯೇ ಬಾಧಕ ಶನಿ, ಅಷ್ಟಮ ಶನಿಯೇ ಭಾರವೇ ಕೇಳುವುದಿಲ್ಲ. ನೀವು ಗಂಡಸಾಗಿದ್ದರೂ ಸ್ತ್ರೀಯಾಗಿದ್ದರೂ ನಿಮಗೆ ಕಣ್ಣೀರು ತಪ್ಪಿದ್ದಲ್ಲ. ಅರ್ಧ ಸಂಸಾರಿ, ಅರ್ಧ ಸನ್ಯಾಸಿ ಜೀವನ ಕಡಗ ಲಗ್ನಕ್ಕೆ. ಇದು ನಿಶ್ಚಿತಂ, ಇದು ಆಗಲೇಬೇಕು. ಅರೆ, ನಾನು ಕುಂಬಳಕಾಯಿ ಬಳ್ಳಿ ಹಬ್ಸಿದ್ರೆ ಕುಂಬಳಕಾಯಿ ಬಿಡದೆ ಇನ್ನೇನು ಮಾವನಣ್ಣ ಬಿಡುತ್ತೆ. ಆಗ್ ಬಂದಿರೋದು ಅದು ಅಲ್ಲಿ ಆ ಕರ್ಮ. ಅದಕ್ಕೆ ಹೇಳುದು, ಅನವರತ ವೈದಿಕವಾಗಿ ಒಂದು ವೈದಿಕ ಕೆಲಸಗಳನ್ನ ಮಾಡ್ತೀರಿ. ನಮಗದಕ್ಕೆ ವೈದಿಕವಾಗಿ ತುಂಬ ಕನ್ಯಾದಾನಗಳಿಂದ ಹಿಡಿದು, ಮಾಂಗಲ್ಯ ದಾನಗಳಿಂದ ಹಿಡಿದು, ಗೋದಾನಗಳಿಂದ ಹಿಡಿದು, ಇನ್ನೊಬ್ಬರು ಕಲ್ಯಾಣ ಮಾಡಿಸೋದ್ರಿಂದ ಹಿಡಿದು, ಮಡ್ಲಕ್ಕಿ ತುಂಬಿಸೋದ್ರಿಂದ ಹಿಡಿದು, ಗೋ ಪೂಜೆ ಮಾಡಿಸೋದ್ರಿಂದ ಹಿಡಿದು ಇದನ್ನ ತಪ್ಪಿಸ್ಲಿಕ್ಕೆ ಮಾಡ್ತಿದ್ರು. ಎಲ್ಲೋ ಗೊತ್ತೋ ಗೊತ್ತಿಲ್ಲ ನಾವೊಂದು ಕೆಟ್ಟ ಬಿತ್ತನೆ ಹಾಕ್ಬಿಟ್ಟಿದ್ದೇವೆ.
ಅದು ಸುರುಳಿಯಾಗಿ ನಮಗೆ ಸುರುಳಿಯಾಗಿ ನಿಂತುಕೊಳ್ಳುತ್ತದೆ ಅನ್ನೋದನ್ನ ನಮ್ಮ ಹಿರಿಯರು ತಿಳ್ಕೊಬಿಟ್ಟಿದ್ರು. ಇವತ್ತು ಎಲ್ಲಿ ಮಾಡ್ತಿದ್ದೀವಿ? ವೈದಿಕವಾಗಿಯೂ ಬದುಕ್ತಿಲ್ಲ, ವೈದಿಕ ನಿಯಮಗಳಿಲ್ಲ, ಹಣೆಗೆ ಬೊಟ್ಟಿಡಲ್ಲ. ಇದೆಲ್ಲ ನಾವು ನಂಬೋದೇ ಇಲ್ಲ. ನಿಮ್ಮ ಇಷ್ಟ ಆಗೋದಾಗೆ ಆಗುತ್ತೆ. ಏನು ಮಾಡೋಣ ಮಕ್ಕಳು? ನಾ ಹೇಳಿದ್ನಲ್ಲ, ಇನ್ನು ಮೇಲೆ 10ರಲ್ಲಿ 10 ಕುಟುಂಬಗಳಲ್ಲಿ ಡೈವರ್ಸ್. ಜನರೇಷನ್ Z is going with the divorce. I don't think so they will get married also. ಮದುವೆನೇ ಆಗಲ್ಲ. ಇನ್ನು ಮಕ್ಕಳ ಕತೆ ಹೇಳಿ ಬಿಡಬೇಡಿ. ಮೊದಲೇ ಸೀಡ್ಲೆಸ್ ತರಕಾರಿಗಳನ್ನು ತಿಂತಿದ್ದೀವಿ, ಇನ್ನು ಸೀಡ್ಸ್ ಎಲ್ಲಿಂದ ಸೃಷ್ಟಿ ಆಗುತ್ತೆ? ಸೀಡ್ಸ್ ಎಲ್ಲಿಂದ ಸೃಷ್ಟಿ ಆಗುತ್ತೆ? ನೋ ಸೀಡ್ಸು. ಯಾರನ್ನಾದ್ರೂ ಕೇಳಿ, ಎಷ್ಟು ಜನ PCOD PCOS ಅಂತ ಲೇಡೀಸ್ ಆಗ್ತಿದ್ದೀರಲ್ವಾ? ಜೆಂಟ್ಸಿಗೆ ಇನ್ನೂ ಗೊತ್ತಿಲ್ಲ ಅವರಲ್ಲಿ ಆಗಿರೋ ಲೋಪಗಳು. ಇನ್ನೊಂದು ಎಷ್ಟು ಜನ ಆಲ್ರೆಡಿ ನೀವು ನೋಡಿ, ನಾಯಿ ಕೊಡೆಗಳಂತ ಹಬ್ಬಿಸ್ಬಿಟ್ಟಿದ್ದಾವೆ ಈ IVF ಸೆಂಟರ್ಗಳು. ಬರೀ ಆಸ್ಪತ್ರೆಗಳು. ಇಲ್ಲೊಂದು ಆಸ್ಪತ್ರೆ ನೀವು ನೋಡಿಬಿಟ್ರೆ ಇವಾಗ ಹೆಂಗೆ ಗೊತ್ತಾ? ನನಗೆ ಮೊನ್ನೆ ನಮ್ಮ ಗುರುಗಳು ಒಬ್ರು ಹೇಳಿದ್ರು, ತುಂಬ ಅದ್ಭುತವಾಗಿತ್ತು. ಪೊಲೀಸ್ ಸ್ಟೇಷನ್ಗಳು ಅರಾಜಕತೆಯನ್ನ ತಪ್ಪಿಸಲು, ಅನ್ಯಾಯವನ್ನು ತಪ್ಪಿಸಲು, ಧರ್ಮವನ್ನು ರಕ್ಷಿಸಲು, ಧರ್ಮವಂತರನ್ನು ರಕ್ಷಿಸಲು ಪೊಲೀಸ್ ಸ್ಟೇಷನ್. ಅಲ್ಲೊಂದು ಇಲಾಖಾ ಅಧಿಕಾರಿ ಅಂತಾರೆ. ಇವತ್ತು ಅದಲ್ವಂತೆ. ಇಟ್ ಹಸ್ ಬಿಕಮ್ ಸಮಥಿಂಗ್ ಎಲ್ಸ್. ಅರಾಜಕತೆ ಸೃಷ್ಟಿಸಲು ಕಾಯ್ತಿರ್ತಾರಂತೆ. ಇವತ್ತು ಬೆಳಿಗ್ಗೆ ಒಬ್ಬ ಅಧಿಕಾರಿ ಹೇಳ್ತಾರೆ, ಇವತ್ತು ಎಷ್ಟು ಕೇಸ್ ಬರುತ್ತೆ, ಇವತ್ತೆಷ್ಟು ಮಾಮೂಲು ಬರುತ್ತೆ ಅಂತ ಕುತ್ಕೊಳ್ಳೋ ಅಂತ ಕಾಲ ಬಂದ್ಬಿಟ್ಟಿದೆ ಗುರುಗಳೇ. ನಾವು ಅಷ್ಟು ಮಾಮೂಲು ಕೊಡಬೇಕು, ಏರಿಯಾ ಇನ್ನೊಂದು ಅಂತ ಕೇಳ್ತಿದ್ರೆ ಜಂಗಾಬಲವೇ ಹುಡುಗಿ ಹೋಗುತ್ತೆ. ಕಟಕ ಲಗ್ನ ಕೇಳ್ತಾ ಇದ್ರೆ ಕಣ್ಣೀರೇ. ಅವತ್ತು ದಿನಕ್ಕೊಂದು 4 ಕೇಸ್ ಆದ್ರೂ ಬರುತ್ತೆ. ಹಾಗೆ ಆಸ್ಪತ್ರೆಗಳಲ್ಲೂ ಅಷ್ಟೇ. ಇವತ್ತು ಎಷ್ಟು ಜನ ಸಿವಿಯರ್ ಪೇಷಂಟ್ ಬರ್ತಾರೆ, ಎಷ್ಟು ಜನ ನಾನು ಬಂದು 2 ಲಕ್ಷದ ಬೆಡ್ಡ, 1 ಲಕ್ಷದ ಬೆಡ್ಡ, 3 ಲಕ್ಷದ ಬೆಡ್ಡ, 5 ಲಕ್ಷದ ಬೆಡ್ಡ, ಎಷ್ಟು ಬೆದರಿಸುವಷ್ಟು ಮಟ್ಟಕ್ಕೆ. ನಂಬಲ್ಲ. 20 ದಿನ ಬದುಕಲ್ಲ. 4th ಸ್ಟೇಜ್ ಅನ್ನನಾಳದಲ್ಲಿ ಕ್ಯಾನ್ಸರ್ ಆಗ್ಬಿಟ್ಟಿದೆ ಅಂತ ಹೇಳಿ ಆಪರೇಷನ್ ಮಾಡಲೇಬೇಕು ಅಂತ. ಕಡೆಗೆ ಇವ್ರು ಹೇಳಿದ್ರೆ, ಆಪರೇಷನ್ ಮಾಡಿದ್ರೆ 1 ತಿಂಗಳೇನೋ ನಾವು ಗ್ಯಾರಂಟಿ ಕೊಡಲ್ಲ, ಇಸ್ ದೇರ್ ಎನಿ ಆಲ್ಟರ್ನೇಟಿವ್ ಅಂತ ಕೇಳ್ತಾರೆ. ಆಗ ಒಬ್ಬ ಅನುಭವಸ್ಥ ಡಾಕ್ಟರ್ ಹೇಳ್ತಾರೆ, ಒಂದಿದೆಪ್ಪ, ಅದನ್ನ ಬಿಟ್ಟು ಅನ್ನನಾಳವನ್ನ ಈ ರೀತಿ ಪೈಪ್ ಬಿಟ್ಟು ಅದು ಊಟ ಹೋಗ್ತಿಲ್ಲ, ಅವ್ರು ತಿನ್ಲಿಕ್ಕೆ ಆಗ್ತಿಲ್ಲ, ವಾಂತಿ ಆಗ್ತಿದೆ ಅನ್ನೋದಾದ್ರೆ ಹಿಂಗೆ ಬಿಟ್ಟು ಹಿಂಗೆ ಎಕ್ಸ್ಪ್ಯಾನ್ಷನ್ ಮಾಡುವಂಥ ಒಂದು ಫುಡ್ ಪೈಪನ್ನ ಹಿಂಗೆ ಅಗಲ ಮಾಡ್ತೇವೆ. ಆಗ ಸ್ವಲ್ಪ ಒಳಗಡೆ ಸೇರಿಸ್ಬೋದು. ನಂಬಲ್ಲ, more than 60 to 70 months ಆಗಿದೆ. ಶಿ ಈಸ್ ಸರ್ವೈವ್ಡ್. 20 ದಿನಕ್ಕೆ ಹೋಗುತ್ತೆ ಆಪರೇಷನ್ ಮಾಡ್ಬೇಕು. ಆ ಆಪರೇಷನ್ ಖರ್ಚು ನೀವು ಕೇಳಿದ್ರೆ ಬ್ರಹ್ಮಾಂಡ. ಸ್ವತ್ತುಗಳೆಲ್ಲ ಮಾರಬೇಕು. ಉಳಿತಾನ ಗ್ಯಾರಂಟಿ ಇಲ್ಲ, ಕ್ಯೂರ್ ಆಗುತ್ತಾ ಗ್ಯಾರಂಟಿ ಇಲ್ಲ. ಇನ್ನೊಬ್ಬ ಅನುಭವಸ್ಥನ ಕೇಳಿದಾಗ, ನಿಜವೇ ಅದಕ್ಕೆ ಆಲ್ಟರ್ನೇಟಿವ್ ಆಪರೇಷನ್ ಇಲ್ಲದೆ ಇನ್ನೇನು ಮಾಡ್ಬೋದು ಅಂದರೆ, ಆ ಬ್ಲಾಕೇಜ್ ಆಗಿ ಹಿಂಗೇನು ನಿಂತು ಬಿಟ್ಟಿದೆ ಕ್ಯಾನ್ಸರು ಅನ್ನನಾಳದಲ್ಲಿ, ಈ ಗಂಟಲಿನಲ್ಲಿ ಹೋಗ್ತಿರ್ತಕ್ಕಂಥ ಅನ್ನಕ್ಕೆ ಈ ಥರದ್ದು ಇನ್ನೊಂದು ಪೈಪ್ ಸಣ್ಣದು ಬಿಟ್ಟು ಅದನ್ನು ಹಿಂಗೆ ಸ್ಪ್ರಿಂಗ್ ಥರ ಹಿಂಗೆ ಓಪನ್ ಮಾಡಿಸ್ತೇವೆ. ನೀವಾಗ ಮಾಡಬಹುದು. ಅದೆಷ್ಟು ದಿನ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ, ಬಟ್ ವಿಚ್ ವಿ ಕ್ಯಾನ್ ಡೂ ಸಮಥಿಂಗ್. ಅಷ್ಟರಲ್ಲಿ ಇನ್ನೇನಾದರೂ ಬಂತು ಟೆಕ್ನಾಲಜಿ ಇನ್ನೊಂದು ಅಂತ. more than 60 months ಆ ಅಜ್ಜಿ, 80 ವರ್ಷದ ಅಜ್ಜಿ ಬದುಕಿದೆ, ಸರ್ವೈವ್ಡ್. ಯೋಚನೆ ಮಾಡಿ ನೋಡಿ ಮಕ್ಕಳೇ. ದೊಡ್ಡ ಆಸ್ಪತ್ರೆ ನೋಡಿದ್ರೆ ಭಯ ಆಗುತ್ತೆ. ಅವ್ನ ಕಾಯ್ದೆ ಏನಾಗ್ಬಿಟ್ಟಿದೆ ಗೊತ್ತಾ? ಇವತ್ತು ಎಷ್ಟು ಪೇಷಂಟ್ ಬರ್ತಾರೆ, ಎಷ್ಟು ಜನ ಅಡ್ಮಿಷನ್ ಆಗ್ತಾರೆ. ಇಟ್ ಹಸ್ ಬಿಕಮ್ ಎ ಮೆಡಿಕಲ್ ಮಾಫಿಯಾ ಆಗ್ಬಿಟ್ಟಿದೆ. ಸೀಡ್ಲೆಸ್ ತಿನ್ಸಿ ಇನ್ನೇನಾಗುತ್ತೆ? ಇಟ್ ಈಸ್ ಕಮಿಂಗ್ ಬ್ಯಾಕ್. ನಾವು ಮಾಡ್ಕೊಂಡಿರೋದು ಕಟಕ ಲಗ್ನದ ಥರ. ಅಲ್ಲಿ ಹಾಕಿರೋ ಸೀಡ್ ಹಂಗೆ ಇದು ವಾಪಸ್ ನಮಗೆ ಬರ್ತದೆ. ಕಟಕ ಲಗ್ನ ಕಣ್ಣೀರು ತಪ್ಪಿದ್ದಲ್ಲ, ವೈದಿಕ ಅನುಭವಸ್ಥರ ಥರ. ಒಂದು ಕಡಿಮೆ ಅಂದರು ಒಂದು 10-15 ವರ್ಷ ಅನುಭವ ಇರತಕ್ಕಂಥ ವೈದಿಕರ ಹತ್ರ ಜಾತಕ ಪರಾಮರ್ಶೆ ಮಾಡಿ ಹೆಜ್ಜೆ ಇಡಿ. ಅದಕ್ಕೊಂದು ಸಣ್ಣದಾಗಿ ಒಂದು ಗಾಯ ಆಗಿದೆ ನಿಜ, ಹಾಕೋಗೋದು. ಅಲ್ಲೊಂದು ಸೀತಾರಾಮ ಕಲ್ಯಾಣೋತ್ಸವ ಮಾಡಿಸೋದು, ಅಂಥದ್ರಲ್ಲಿ ಪಾಲ್ಗೊಳ್ಳೋದು, ಪುನರ್ವಸು ಹೋಮ ಮಾಡೋದು. ಹೌದು, ಅದರ ಜೊತೆಯಲ್ಲಿ ವಿಶೇಷವಾಗಿ ನಾರಿಕೇಳವನ್ನು ಪೂಜೆ ಮಾಡಿ ಅದಕ್ಕೊಂದು ಸ್ಥಾಪಿತ ಮಾಡೋದು ದೇವಸ್ಥಾನಗಳಲ್ಲಿ. ಈ ಥರದ ಕೆಲವೊಂದು ವೈದಿಕವಾಗಿದೆ. ಗಂಡ ಹೆಂಡತಿಯತ್ತು ಪರಿಶೀಲಿಸಿ ಹೆಜ್ಜೆ ಇಡಬೇಕಾಗುತ್ತೆ. ಅದರಿಂದ ಜಾಗ್ರತೆ ಮಕ್ಕಳು. ಇನ್ಮೇಲಾದರೂ ಆಗ್ಬಿಟ್ಟಿದೆ, ಅದಕ್ಕೊಂದು ಪರಿಹಾರ ತಗೊಳ್ಳಿ.
ಎರಡನೇದು ಮಾಡ್ಕೊಳ್ಳೋ ಮೊದಲು ಆದರೂ ಕೇಳ್ಕೊಳ್ಳಿ, ಬಿ ರೆಡಿ ಮೆಂಟಲಿ. ಗ್ಯಾರಂಟಿ ಜೈಲಿಗೆ ಹೋಗೋದು ಗ್ಯಾರಂಟಿ. ಒಬ್ಬ ಏನು ಮಾಡ್ತಾನೆ, ಒಂದು ಮೂವಿ ನೋಡಿದ್ದೆ, ಅವನ ಮೇಲೆ ಯಾವುದೋ ಒಂದು ಕೇಸ್ ಬರುತ್ತೆ, ಫನಿ ಪಿಕ್ಚರ್, ಜೈಲಿಗೆ ಹೋಗ್ಲೇಬೇಕು ಆಗ್ಬಿಟ್ಟಿದೆ, ಏನು ಮಾಡೋದು, ಹೋದ್ರೆ ತಿಂದಾಕ್ಬಿಡ್ತಾರೆ ಅವ್ನು, ಜೈಲನ್ನ ಕಂಡ್ರೆ ಗಾಬರಿ ಆಗ್ಬಿಡ್ತಾನೆ, ಅಂತಂತ ಟೆರರ್ ಡಾನ್ಗಳಿರ್ತಾರೆ. ಏನು ಮಾಡೋಣ ಅಂತ ಕೇಳಿದಾಗ ಆಗ ಹೇಳ್ಕೊಡ್ತಾರೆ, ನೀನು ಕೆಲವೊಂದು ಟೆಕ್ನಿಕ್ ಆಟಗಳನ್ನು ಕಲ್ತ್ಕೊಂಡು ಹೋಗುವಂತ. ಅವನು ಹೊಡೆಯೋದು ಬಡಿಯೋದು ಏನೇನೋ ಕಲ್ತ್ಕೊಂಡು ಹೋಗ್ತಾನೆ ಅವನು. ಅವನ್ನ ಹೊಡಿಯೋಕೆ ಬಂದವನ್ನೆಲ್ಲ ಬೆರಳುಗಳೆಲ್ಲ ಮುರಿತಾನೆ, ಹಿಂಗೆ ಇಟ್ಕೊಂಡು ಬರೀ ಬೆರಳು ಇಟ್ಕೊಂಡು ಹಿಂಗೆ ಲಟಕ್ ಅಂತ ಮುರಿದು ಬಿಡ್ತಾನೆ. ಒಂದೊಂದು ಘಟಾನುಘಟಿ ಡಾನ್ಗಳಿರ್ತಾರೆ. ಸೊ ಈ ಸೇಫರ್ 1 ವರ್ಷ ಜೈಲರೇ ಚೂ ಬಿಡ್ತಾನೆ. ಇವನು ಏನು ಮಾಡಿದ್ರು ಭಕ್ತಿಲ್ಲ, ಹಾಕ್ಕೊಡ್ರ 4 ಜನ ಅಂತ. 4 ಜನಕ್ಕೆ ಟಕ್ಕು ಟಕ್ಕು ಅಂತ ಮರ್ಮ ವಿದ್ಯೆಗಳೆಲ್ಲ ಕಲ್ತ್ಕೊ ಬಂದ್ಬಿಟ್ಟಿರ್ತಾನೆ. ಹಿಂಗೆ ಹೊಡೆದ್ರೆ ಸಾಕು ಅಂತ. ಒಂದು ಇಂಗ್ಲೀಷ್ ಪಿಕ್ಚರ್ ಹೆಸರು ನನಗೆ ನೆನಪಿಲ್ಲ, ಚೋಟು ಫೆಲೋ, ತುಂಬ ತಮಾಷೆಯಾಗಿ ಇತ್ತು ಆ ಮೂವಿ, ಆವಾಗಲೂ ನೋಡಿದ ನೆನಪು. ಸೊ ಆ ರೀತಿ ಜೈಲಿಗೆ ಹೋಗೋದು ಕನ್ಫರ್ಮ್ ಆಗಿದೆ. ಈ ಥರದ್ದು ಒಂದು ಸಣ್ಣ ಪುಟ್ಟ ವಿದ್ಯೆಗಳು ಕಲ್ತ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾನೆ. ಇಲ್ಲ ಅಲ್ಲಿ ತಿಂದಾಕ್ಬಿಡ್ತಾರೆ ನಿಮ್ಮನ್ನ. ಕಡಗ ಲಗ್ನ, ನಿಮ್ಮ ಕುಟುಂಬವೇ ನಿಮಗೆ ಕಣ್ಣೀರು, ಅರ್ಧ ಸನ್ಯಾಸಿ ಅರ್ಧ ಸಂಸಾರಿ ಜೀವ. ಕಾರಣ ಗಂಡ ಶನಿ, ಬಾಧಕ ಶನಿ, ಅಷ್ಟಮ ಶನಿ. ಅಷ್ಟಮ ಶನಿ ಅಂದ್ರೆ ಜೈಲು ಮಕ್ಕಳೇ, ಜೈಲಿನಂತೆ ಬದುಕು, ಜೈಲಿಗೆ ಕನ್ಫರ್ಮ್, ಪೊಲೀಸ್ ಸ್ಟೇಷನ್ ಕನ್ಫರ್ಮ್, ಈ ಥರದೊಂದು ಭಾವ. ಎಚ್ಚರಿಕೆ ಎಚ್ಚರಿಕೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ರೇವತಿ ನಕ್ಷತ್ರ, ಚಂದ್ರ ಬುಧನ ಸಾರದಲ್ಲಿದ್ದು, ಬುಧ ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಕೂಡ ವಿಶೇಷವಾಗಿ ಕೃತಿಕಾ ನಕ್ಷತ್ರ ಸೂರ್ಯನ ಸಾರದಲ್ಲೇ ಇದ್ದಾನೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಸರ್ಕಾರಿ ಮಟ್ಟದ ಸ್ವಂತದ ಸಣ್ಣ ಪುಟ್ಟ ಲೇವಾದೇವಿ, ಒಂದು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದೀರಾ, ಒಂದು ದವಸ ಧಾನ್ಯದ ಅಂಗಡಿ ಇಟ್ಕೊಂಡಿದ್ದೀರಾ, ದಿನಸಿ ಅಂಗಡಿ ಇಟ್ಕೊಂಡಿದ್ದೀರಾ, ಕಮಿಷನ್ ಏಜೆಂಟ್ ವ್ಯವಹಾರ, ಬಟ್ಟೆ, ಟೈಲರಿಂಗ್, ಬೋಟಿಕ್, ಡಿಸೈನಿಂಗ್ ಅನುಕೂಲಿಸಿದ್ದು ಸ್ವಲ್ಪ ಓಡಬೇಕು. ಸಿಕ್ಕಾಬಟ್ಟೆ ಲೆಕ್ಕಗಳು ಹಾಕೋಕೆ ಹೋಗ್ಬೇಡಿ. ಎಷ್ಟು ಉಳಿಸ್ತೀನಿ, ಎಷ್ಟು ಎತ್ತಿಡ್ತೀನಿ, ಯಾರು ತುಂಬ ಲೆಕ್ಕ ಹಾಕ್ತಾರೋ ಅವ್ರು ಉಳಿಸೋಕೆ ಆಗೋಲ್ಲ, ಎತ್ತಿಡೋಕ್ಕೆ ಆಗೋಲ್ಲ. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಚಂದ್ರ 11ನೇ ಮನೆ, ಬುಧ ನಿಮ್ಮ ಮನೆಯಲ್ಲೇ. ಯಜ್ಞ, ಯಾಗಂ, ಪೂಜಾ, ಹೋಮ, ಹವನ, ಸ್ವಂತ ವ್ಯಾಪಾರ, ಸ್ವಂತದೊಂದು ಹಣ್ಣು, ತರಕಾರಿ, ಬಟ್ಟೆ, ಅಲಂಕಾರ, ಉಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಈ ಥರದ್ದು ನಡೆಸ್ತಿದ್ದೀರಿ, ತೊಡಗಿಸ್ಕೊಂಡಿದ್ದೀರಿ, ಅನುಕೂಲ. ಮಿಥುನ ರಾಶಿ, ಬುಧ 12ನೇ ಮನೇಲಿ ಮಲಗಿದ್ದಾನೆ. ಸೊ ಸ್ವಂತ ಬಿಸ್ನೆಸ್ ಮಾಡ್ತಿರೋರು ತಲೆ ಕೆಡಿಸುತ್ತೆ. ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋರ ಹತ್ರನೂ ಎಸ್ ಬಾಸ್ ಅನ್ಕೊಂಡು ಬದುಕಬೇಕಾಗುತ್ತೆ. ಒದ್ದಾಟವೇ. ಬುಧನ್ ಬುದ್ಧಿಯಂ ಕೆಡುಪಾನ್, ಏನೋ ಅಂತಲ್ಲ. ದೂರದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ದೂರದ ವ್ಯವಹಾರಗಳಲ್ಲಿ ಹಿನ್ನಡೆ, ಈ ರೀತಿಯಾಗತಕ್ಕಂಥ ಒಂದು ಪ್ರಭಾವ. ದೂರದ ಕಾರ್ಯ, ಕೆಲಸ, ಇವುಗಳಲ್ಲಿ ಹಿನ್ನಡೆ. ದೊಡ್ಡ ಕಾರ್ಯ, ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಲಿಕ್ಕೆ ಹೋಗಬೇಡಿ. ಯಾರನ್ನಾದ್ರೂ ಇನ್ವೆಸ್ಟ್ಮೆಂಟು ರಿಸ್ಕ್ ಅಂದಾಗ ಅನುಭವಸ್ಥರು, ಚಾರ್ಟರ್ಡ್ ಅಕೌಂಟೆಂಟ್, ಲಾಯರು, ಇಲ್ಲ ವಾಣಿಜ್ಯ ಆ ಬಿಸ್ನೆಸ್ ಮಾಡ್ತಿರೋರ ಹತ್ರ ಒಂದು 10-15 ಜನರ ಹತ್ರ ಕೇಳಿ. ಏನಾಗ್ಬಿಡುತ್ತೆ, ಒಂದು ಹೋಟ್ಲ್ ಇಡ್ತೀರಿ, ಕೇಳಿ. ಒಬ್ಬ ನಾನು ಹೇಳಿದ್ದೇನೆ, ಹೋಟ್ಲ್ ಇಡಬಾರದು, 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 ಚಂದ್ರದೋಷವಿದೆ ನಿಮ್ಮ ಜಾತಕಕ್ಕೆ ಅಂತ. ಕೆಲಸ ಬಿಟ್ಟು ಹೋಟ್ಲ್ ಇಟ್ಟಿದ್ದಾನೆ, 3ನೇ ದಿನಕ್ಕೆ ಹೋಟ್ಲ್ ಮುಚ್ಚಿದ್ದಾನೆ. 3ನೇ ದಿನಕ್ಕೆ ಆ ಗಾಡಿ ಬೇರೆ. ಕೇಳಿ ಮಾಡಿ ನಮಗಾಗ ಬಲ ಇದೆಯಾ, ಅದರಲ್ಲಿ ಲಾಭ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಷ್ಟವಾಗಬಾರ್ದು, ಮರ್ಯಾದೆ ಕಳ್ಕೋಬಾರ್ದು, ಬೀದಿಗೆ ಬಂದು ಬೀಳಬಾರ್ದು. ಇದನ್ನೇ ಮಾಡೋದು. ಹತ್ರ ಹೋಗಿ ಕಚ್ಚಿಸ್ಕೊಬಿಟ್ಟು ಲಬಲಬೋ ಅಂತ ಬಾಯಿ ಪಡ್ಕೊಳ್ಳೋದು. ಯಾಕೆ ಕಚ್ತೆ, ಯಾಕೆ ಮಾಡೋದು, ಅವರೆಲ್ಲ ಗೆದ್ದುಬಿಟ್ಟು ನನಗೆ ಇದೇ ಮಾಡೋದು. ಜಾಗ್ರತೆ.
ಇನ್ನು ಕರ್ಕಾಟಕ ರಾಶಿ, ಬುಧ ಲಾಭದಲ್ಲಿದ್ದಾನೆ. ಬ್ಯೂಟಿಫುಲ್. ಬುಧ ಅಂದ್ರೇನೆ ಟೆಕ್ನಿಕಲ್, ಮ್ಯಾನೇಜ್ಮೆಂಟ್, ಫಿನಾನ್ಸ್, ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲ. ಸಿಂಹರಾಶಿ, ವಿಪರೀತ ಬುದ್ಧಿ, ತುಂಬಾ ಕ್ಯಾಲ್ಕುಲೇಟಿವ್. ಇಂಜಿನಿಯರ್ಸ್, ಅಡ್ವೈಸರ್ಸ್, ಫಿನಾನ್ಷಿಯಲ್ ಅಡ್ವೈಸರ್, ಲೀಗಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಎಜುಕೇಷನಲ್ ಅಡ್ವೈಸರ್, ಮೆಡಿಕಲ್ ಅಡ್ವೈಸರ್, ಅಸ್ಟ್ರಾಲಜಿ ಅಡ್ವೈಸರ್ಸ್. ಬ್ಯೂಟಿಫುಲ್ ದಿನ, ಅನುಕೂಲ ಸಿಂಧು. ಕನ್ಯಾ ರಾಶಿ, ಬುಧ ಭಾಗ್ಯದಲ್ಲಿದ್ದಾನೆ. ಅದು ಸೂರ್ಯನ ಸಾರದಲ್ಲಿದ್ದು ಸೂರ್ಯನು ಅಲ್ಲಿಯೇ ಇರೋದ್ರಿಂದ ಭಾಗ್ಯೋದಯ ವೃತ್ತಿಪರವಾಗಿ. ನೋಡಿ, ನಾನಿಲ್ಲದೆ ಬದುಕಲಾರೆ ಅನ್ನತಕ್ಕಂಥದ್ದನ್ನ ಹೇಳೋ ಹಕ್ಕು ಯಾರಿಗಿದೆ ಗೊತ್ತಿದೆಯಾ? ನಾನಿಲ್ಲದೆ ಬದುಕಲಾರೆ. ತುಂಬಾ ಜನ ಹೇಳ್ತಿರ್ತಾರೆ, ಗುರುಗಳೇ ನಾನಿಲ್ಲದೆ ನಾನು ಹೆಂಡತಿ ಇರೋಕ್ಕಾಗಲ್ಲ, ಇರ್ತಾರೆ. ನಮ್ಮಪ್ಪ ಇಲ್ಲದೆ ನಾನು ಇರ್ಲಿಕ್ಕಾಗಲ್ಲ, ಇರ್ತಾರೆ. ಹುಚ್ಚು ಭ್ರಮೆ ಅದು. ನಾನಿಲ್ಲದೆ ನನ್ನ ಗರ್ಲ್ ಫ್ರೆಂಡ್ ಇಲ್ಲ, ನಾನಿಲ್ಲದೆ ನನ್ನ ಬಾಸ್ ಇಲ್ಲ, ನಾನಿಲ್ಲದೆ ದೇವರಿಲ್ಲ, ಬದುಕ್ತಾರೆ. ನಾನಿಲ್ಲದೆ ಗುರುಗಳಿಲ್ಲ, ಬದುಕುತ್ತಾರೆ. ನಾನಿಲ್ಲದೆ ನೀವಿರ್ತೀರಿ, ಬದುಕುತ್ತೀರಿ. ಹೌದು, ಇದು ಪರಮಾತಿ ಪರಮ ಸತ್ಯ. ಹೌದು. ಆದ್ರೆ ಒಂದೇ ಒಂದಕ್ಕೆ ಮಾತ್ರ ನಾನಿಲ್ಲದೆ ಬದುಕಲಾರೆ ಅನ್ನತಕ್ಕಂಥದ್ದು ಹೇಳೋ ಅಧಿಕಾರ ಈ ಕಲಿಯುಗಕ್ಕಲ್ಲ, ಎಲ್ಲ ಯುಗಕ್ಕೂ. ನನ್ನ ಅನುಭವ ಸಾರ. ಕಡಿಮೆ ಅಂದ್ರೂ 10 ಲಕ್ಷ ಜನಗಳ ಜಾತಕ, ಒಂದು 25-30 ಲಕ್ಷಗಳ ಜನಗಳ ಜೊತೆ ಮಾತುಕತೆ ನೋಡಿದ್ದೇನಲ್ವಾ? ಒಂದಕ್ಕೆ ಮಾತ್ರ ಅದಿದೆ. ಅದೇನ್ ಗೊತ್ತಾ? ದುಡ್ಡಿಗೆ. ದುಡ್ಡಿಲ್ದೆ ನೋಡೋಣ, ಬದುಕ್ಬಿಡಿ ನೋಡೋಣ. ಅರೇ, ದುಡ್ಡಿಲ್ದೆ ಒಂದು ಶವಯಾತ್ರೆ ನಡೆಯಲ್ಲ, ಒಂದು ತಮಟೆ ಹೊಡೆಯೋನು ಬರಲ್ಲ, ಪನ್ನೀರ್ ಬರಲ್ಲ, ಒಂದು ಹೂವಿನ ಹಾರ ಬರಲ್ಲ, ಮಣ್ಣು ಅಗಿಯಲ್ಲ, ಮಣ್ಣು ಮುಚ್ಚಲ್ಲ, ಬೆಂಕಿ ಇಡಲ್ಲ, ಸೌದೆ ಸಿಗಲ್ಲ. ಒಂದು ಶವಕ್ಕೆ ಹುಟ್ಟಿದ ಮಗುವಿನ ತೋರಿಸ್ಬೇಕು ಅಂದ್ರೆ ದುಡ್ಡು, ಆಸ್ಪತ್ರೆ ಅಡ್ಮಿಟ್ ಆಗ್ಬೇಕಂದ್ರೆ ದುಡ್ಡು, ಎಲ್ಲದಕ್ಕೂ ದುಡ್ಡು. ದುಡ್ಡು ದುಡ್ಡು ದುಡ್ಡು. ದುಡ್ಡಿಗೆ ಮಾತ್ರ ನಾನಿಲ್ದೆ ನೀನು ಬದುಕಲಾರೆ ಅಂತ ಹೇಳೋ ತಾಕತ್ತು ನನ್ನ ಅನುಭವ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಇದೇ ಸತ್ಯ. ಡಬ್ಬು ಸ್ವಾಮಿ, ಡಬ್ಬು. ಡಬ್ಬುಂಟೆ ಜಗತ್ತಂತ. ಇದಂ ಜಗತ್. ಏನ್ ಬೇಕಾದ್ರೂ ಬದುಕ್ಸುತ್ತೆ. ಅರೆ, ಸಾಯ್ಬೇಕಂದ್ರೂ ದುಡ್ಡು ಬೇಕು ಸ್ವಾಮಿ, ಒಂದು ವಿಷ ತಗೋಬೇಕು ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಆ ಮಾತು ಹೇಳಬಾರ್ದು. ಬೆಳಿಗ್ಗೆ ಎದ್ದು ವೈದಿಕವಾಗಿ ನಿಮ್ಮಲ್ಲಿ ಧೈರ್ಯ ತುಂಬಿಸ್ಬೇಕು. ಇದೇ ನಿಜ. ಎಷ್ಟೋ ಜನ ಸಾಯ್ಬೇಕು ಅಂತಿರಲ್ವಾ? ಏನ್ ವ್ಯವಸ್ಥೆ ಮಾಡಿದಿರೋ ನಿಮ್ಮ ಹೆಂಡತಿ ಮಕ್ಕಳಿಗೆ? ಏನ್ ಮಾಡಿದಿರಿ ನಿಮ್ಮ ಅಮ್ಮ ಅಪ್ಪನಿಗೆ? ಏನ್ ಎತ್ತಿಟ್ಟು ಬಿಟ್ಟು ನೀವು ಸತ್ತೋಗಿ, ಒಪ್ಕೋತೇನೆ. ಬಿಟ್ಟೋಗಿ, ಒಪ್ಕೋತೇನೆ. ಶರೀರ ತಾನೇ ಹೋಗುತ್ತೆ, ಆಗ್ಲಿ. ಏನ್ ಭದ್ರ ಮಾಡಿಟ್ಟೋಗಿದ್ದೀರಪ್ಪ? ಅವ್ರು ನೀವಿಲ್ದೆ ಒಂದು 3 ವರ್ಷ ಬದುಕುವಷ್ಟು ಒಂದಷ್ಟು ದುಡ್ಡು, ಒಂದು 50,000, ಒಂದು 5 ಲಕ್ಷ, ಒಂದು 50 ಲಕ್ಷ, ಅವ್ರ ಹೆಸರು ಒಂದು ಜಾಗ, ಒಂದಷ್ಟು ಬಂಗಾರ, ಒಂದಷ್ಟು. ಮನುಷ್ಯ ಅಷ್ಟೇನಾ? ನೀವು ಬೀದಿಗೆ ಬಿದ್ರಿ, ನಿಮ್ಮನ್ನು ಬೀದಿಗೆ ಇಟ್ಬಿಟ್ಟು ಹೋಗ್ಬಿಡೋದು. ದುಡ್ಡಿಗೆ ಮಾತ್ರವೇ ನಾನೆಲ್ಲದೆ ಬದುಕಲಾರೆ. ಎಷ್ಟು ಜನ ದೇವಸ್ಥಾನಗಳಿಗೆ ಹೋಗ್ಬಿಡ್ತಾರೆ ನೋಡೋಣ. ದೇವರು, ಗುರು, ಧರ್ಮ, ಪೂಜೆ, ಪುನಸ್ಕಾರ, ವೈದಿಕ, ಧರ್ಮ, ನ್ಯಾಯ, ಯಾವೆಲ್ಲ ಇಲ್ಲ. ಅವೆಲ್ಲ ಇಲ್ದೆಯೂ ಬದುಕುತ್ತಿದ್ದಾರೆ. ದುಡ್ಡಿಲ್ಲದೆ ಬದುಕಲಾರದ ಒಬ್ಬ ವ್ಯಕ್ತಿಯೂ ಇಲ್ಲ. ನೀವು ಅನ್ಬೋದು ಭಿಕ್ಷುಕ ಕೂಡ ಬದುಕ್ತಿರೋದು ಆ ದುಡ್ಡಿಗೆ. ಅಯ್ಯೋ ಅಂತಾನೆ ದುಡ್ಡು ಬೀಳುತ್ತೆ. ಎವ್ರಿಥಿಂಗ್ ಈಸ್ ಮನಿ. ಮನಿ ಇಲ್ಲದೆ ನಾವಿಲ್ಲ, ಬರೆದಿಟ್ಕೊಳ್ಳಿ. ಕನ್ಯಾ ರಾಶಿ, ಯು ನೋ ದಿ ಆರ್ಟ್ ಆಫ್ ಮೇಕಿಂಗ್ ಮನಿ, ಸೇವಿಂಗ್ ಮನಿ. ಮೇಕಿಂಗ್ ಮನಿ ಬೇರೆ, ಪ್ರೊಟೆಕ್ಟಿಂಗ್ ಮನಿ ಯು ಆರ್. ನೀವೆಲ್ಲಿರ್ತಿರೋ ಅಲ್ಲಿ ದುಡ್ಡಿರುತ್ತೆ. ಲಕ್ಷ್ಮೀಕಾಂತರು ನೀವು, ಲಕ್ಷ್ಮೀಪತಿಗಳು. ಪಕ್ಕದಲ್ಲಿ ಲಕ್ಷ್ಮಿ ಇಲ್ಲವಾ? ಶುಕ್ರ ಇರಲೇಬೇಕು. ಅಂಥದ್ದೊಂದು ಭಾವ, ಶಕ್ತಿ ಇರತಕ್ಕಂಥ ಅದ್ಭುತವಾದಂಥ ಒಂದು ಪ್ರಭಾವ ಹೆಜ್ಜೆಯಾಗಿ. ತುಲಾ ರಾಶಿ ಚೆನ್ನಾಗಿದೆ. ಬುಧ ಅಷ್ಟಮದಲ್ಲಿ. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕಾರ್ಯ, ಹೈ ರಿಸ್ಕ್, ಹೈ ಸ್ಟೇಕ್, ಹೈ ಇನ್ವೆಸ್ಟ್ಮೆಂಟ್, ತಲೆನೋವು ತಂದಿಟ್ಟು ಬಿಡುತ್ತೆ. ಶಿವೋಹಂ, ಶಿವನ ಆಜ್ಞೆ ಇಲ್ಲದೇನು ನಡೆಯಲ್ಲ. ಕೇಳಿ ಹೆಜ್ಜೆಯಾಗಿ. ದೊಡ್ಡ ರಿಸ್ಕು, ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಡ. ವೃಶ್ಚಿಕ ರಾಶಿ
ಚಂದ್ರ ವಿಶೇಷವಾಗಿ ರೇವತಿ ನಕ್ಷತ್ರ ಸಾರದಲ್ಲಿ ಕುಳಿತಿದ್ದಾನೆ, ಬುಧನ ಸಾಂಗತ್ಯದಲ್ಲಿ ಕುಳಿತಿದ್ದಾನೆ. ಆ ಬುಧ ನಿಮ್ಮನ್ನು ನೋಡ್ತಿದ್ರು ಸೂರ್ಯನ ಸಾರದಲ್ಲಿರೋದ್ರಿಂದ ನಿಮ್ಮ ವೃತ್ತಿ, ಉದ್ಯೋಗ, ಕೆಲಸ, ಕಾರ್ಯ, ಓಡಾಟ ಅಷ್ಟಮಾಧಿಪತಿಯ ಪ್ರಭಾವ ಅಲ್ವಾ ಬುಧ. ಸ್ವಲ್ಪ ತಲೆ ಕೆಡಿಸಿದ್ರು ಕೂಡ ದಶಮಾಧಿಪತಿಯ ಪ್ರಭಾವ ಸೂರ್ಯನಿರುವುದರಿಂದ ಅಲ್ಲಿ ಲೀಡರ್ಗೆ ಸಂಬಂಧಪಟ್ಟಂತ ವೃತ್ತಿ, ಯಜಮಾನ, ಯಜಮಾನಿ, ಜವಾಬ್ದಾರಿ, ಕುಟುಂಬ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದಾಗ್ತದೆ. ತುಂಬಾ ಸಣ್ಣ ಸಣ್ಣ ಲೆಕ್ಕಾಚಾರಗಳು ಬೇಡ, ಸಣ್ಣ ಸಣ್ಣ ವ್ಯವಹಾರಗಳು ಬಿಟ್ಟು ದೊಡ್ಡದಾಗ ಆಲೋಚನೆ ಮಾಡೋದು ಮಾಡಿ. ನಿಮ್ಮನ್ನು ಸಣ್ಣದಾಗಿ ಹುಳ ಬಿಟ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಇನ್ನು ಧನುಸು ರಾಶಿ, ಚಂದ್ರ ಬುಧನ್ ಸಾರ ಬಾಧಕಾಧಿಪತಿ. ಎಚ್ಚರಿಕೆ, ಕೊಡೋದು, ತಗೊಳ್ಳೋದು, ನಂಬೋದು. ನಾ ಹೇಳಿದ್ನಲ್ಲ, ಈ ಒಂದು ಕಾಲಕ್ಕೆ ದುಡ್ಡೇ ದೊಡ್ಡಪ್ಪ, ಬಟ್ ಕೊಟ್ಟ ಮೇಲೆ ಮುಳುಗೋಯ್ತಪ್ಪ. ನೀವು ಸುಖವಾಗಿ ಬದುಕಬೇಕು ಅನ್ನೋದಾದ್ರೆ ಯಾರಿಗಾದ್ರು ದುಡ್ಡು ಕೊಟ್ರೆ ಮರ್ತ್ಬಿಡಿ. ಯಾರೋ ಸ್ನೇಹಿತ, ಫ್ರೆಂಡ್ಶಿಪ್ ಕಳ್ಕೋಬಾರ್ದು. ಒಂದು 10,000, 20,000, 50,000 ಕೇಲ್ ಖತಮ್, ದುಕಾನ್ ಬಂದ್, ಫಿರ್ ಕವಿ ನೈ ಪೂಛೇಗಾ ವೋ. ಕೇಳಿದಾಗ ಒಂದು 50,000 ಕೊಟ್ಟುಬಿಡಿ. ನನ್ನ ಮಾತು ಕೇಳಿ, ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು, ಅನುಬಂಧವಾಗಿರ್ಬೇಕು, ನಿಮ್ಮ ಅಣ್ಣನೋ ತಮ್ಮನೋ, ಅದಕ್ಕೆ ಮೇಲೆ ಕೊಡಬೇಡಿ. 50,000ನೇ ಕೊಟ್ಟಿಲ್ಲ, ಇನ್ನು 5 ಲಕ್ಷ 50 ಲಕ್ಷ ಎಲ್ಲಿ? ಇದು ನನ್ನ ತಂದೆ ಹೇಳ್ಕೊಟ್ಟ ಸಿದ್ಧಾಂತ. ಹಿರಿ ಜೀವ ಕೊಟ್ಟು ಬಿಡ, ಇನ್ ಜೀವನದಲ್ಲಿ ಅವ್ನು ನಿನ್ನ ಹತ್ರ ಬರಲ್ಲ. ನನ್ನ ಹತ್ರ ಇರೋದು ಇಷ್ಟೇ. ಅವ್ನು 50,000 ಕೇಳ್ಕೊಂಡು ಬಂದ್ರೆ ಒಂದು 500, 1,000 ಕೊಟ್ಬಿಡು. ನನ್ನ ಹತ್ರ ಇಷ್ಟಿತ್ತು ಕಣೋ ಅಂತ ಅಷ್ಟೇ. 1,000 ರೂಪಾಯಿ ತಿರುಗಿಸ್ಕೊಟ್ಟಿಲ್ಲ ಅವನು. ಅವ್ರ ಕಾಲಕ್ಕೆ ಅದು ದೊಡ್ಡದು, ತುಂಬಾ ದೊಡ್ಡ ಅಮೌಂಟ್ ಅದು. ಜೀವ ಏನ್ ಅವನು ಬರಲ್ಲ ಕಣ ಅಷ್ಟೇ. ಧನಸ್ಸು ಅಂಥದ್ದನ್ನ ಸಿದ್ಧಾಂತ ಇಟ್ಕೊಳ್ಳಿ, ಎಲ್ರು ವಿಜಯ. ಏನು ಮಕರ ರಾಶಿ, ಚೆನ್ನಾಗಿದೆ. ಹಿರಿಯರ ಜೊತೆ ಚೆನ್ನಾಗಿರಿ, ದೊಡ್ಡವರ ಜೊತೆ ಚೆನ್ನಾಗಿರಿ. ದೊಡ್ಡವರ ಮಾತು ಕೇಳಿ, ನೀವೇ ದೊಡ್ಡವರಾಗ್ಲಿಕ್ಕೆ ಹೋಗ್ಬಿಡಿ. ಒಂದು ಮರಕ್ಕೆ ಮೀರಿದ ಒಂದು ಮರ ಇದೆಯಂತೆ. ನನ್ನ ಅಜ್ಜ ಹೇಳ್ತಿದ್ದು, ಹೋಗು ಮಾನಕ್ಕೆ ಮಿಂಚಿನ ಪೆದ್ದ ಮಾನುಂದಯ್ಯ ಅಂತ ಅವಾಗವಾಗ ತೆಲುಗಲ್ಲಿ ಹೇಳೋರು. ಹೋಗೋ ಕೊಂಡಕ್ಕೆ ಮಿಂಚಿನ ಇಂಕೋಗೋ ಕೊಂಡುಂದಯ್ಯ ಅಂತ. ಊರು ಸುತ್ತಿದವ್ರು ಅವರು, ದೇಶ ಸುತ್ತಿದವ್ರು ಅವರು. ಸಡನ್ ಆಗಿ ಹಿಂದಿಲಿ ಹೇಳೋರು, ಸಡನ್ ಆಗಿ ತಮಿಳಲ್ಲಿ ಹೇಳೋರು. ಅಯ್ಯಪ್ಪ, ಪ್ರಕಾಂಡ ಪಂಡಿತರು, ಓಡಾಟ. ಅವ್ರು ಹೇಳ್ತಿದ್ದೆ ಅದು. ನೋಡೋಣ ಅಣ್ಣ, ಜೀವನದಲ್ಲಿ ನಾವು ಗೆಲ್ಬೇಕಂದ್ರೆ 2ರಲ್ಲಿ ಒಂದಿರ್ಬೇಕು. ಒಂದ ಕೋಶ ಓದಬೇಕು, ಇಲ್ಲ ವಿಶ್ವ ಸುತ್ತಬೇಕು. 2 ಮಾಡಿದವನ್ ವಿಜಯವೇ ಅಂತ ಹೇಳೋರು. ಅವನೊಂದು ಸೋಲ್ಸೋರೇ ಇಲ್ಲ. ಕೋಶ ಪ್ಲಸ್ ವಿಶ್ವಕೋಶ ಓದ್ಕೊಂಡಿದ್ರು, ಪ್ಲಸ್ ವಿಶ್ವವನ್ನು ಸುತ್ತಿದ್ರು. ಭಾರತವನ್ನ ಒಂದು 3 ಸಲ ಸುತ್ತಾಕಿದಾರೆ ಅವರು. ಬರಿಗಾಲಲ್ಲಿ ಆ ಕಾಲಕ್ಕೆ ಸುತ್ತಾಕಿರೋರು. ರಾಮೇಶ್ವರದಿಂದ ಜಮ್ಮು ಕಾಶ್ಮೀರವರೆಗೂ. ಅಂತ ಒಂದು ಕೇದಾರ್ನಾಥ್, ಬದ್ರಿನಾಥ್ ನೋಡ್ಕೊಂಡು ಬಂದಿರೋರು ಅವರು. ಕೇದಾರ್ನಾಥ್, ನಮ್ಮ ಮನೇಲಿ ಆ ಫೋಟೋ ಇತ್ತು, ಆ ಪಕ್ಷಿಗಳ ಫೋಟೋ, ಅಲ್ಲೊಂದು ಹಿಮಲಿಂಗದ ಫೋಟೋ. ತುಂಬಾ ಅದ್ಭುತವಾಗಿ ಹೇಳೋರು ಆ ರೀತಿ. ಅದರಿಂದ ದೊಡ್ಡವ್ರ ಮಾತು ಕೇಳಿ ಮುಂದಕ್ಕೆ ಹೆಜ್ಜೆ ಹಾಕಿ ಗೆಲುವು ನಿಮ್ಮದು. ಕುಂಭರಾಶಿ, 2ನೇ ಮನೆಯಲ್ಲಿ ವಾಣಿಕಾರಕ ಚಂದ್ರ. ವಾಣಿಗೆ ಸಂಬಂಧಪಟ್ಟಂತ ಕಸ್ಟಮರ್ ಸರ್ವಿಸ್, ಟೆಲಿಕಾಲಿಂಗ್, ಮಾರ್ಕೆಟಿಂಗ್, ಅಡ್ವರ್ಟೈಸಿಂಗ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬು ಅನುಕೂಲವನ್ನ ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಸಂಕಲ್ಪ ಚೆನ್ನಾಗಿದೆ. ಮೀನರಾಶಿ, ಒಂದ ಮಾತು ಕೊಟ್ಟು ಸಿಕ್ಕಾಕೋತೀರಿ, ಇಲ್ಲ ಮಾತು ತಗೊಂಡು ಸಿಕ್ಕಾಕೋತೀರಿ. ಇಲ್ಲ ನೀವು ಯಾರಿಗೋ ಮಾತು ಕೊಟ್ಟು ಬಿಟ್ಟಿದ್ದೀರಿ, ಅದು ನಡೀತಿಲ್ಲ. ಇಲ್ಲ ಯಾರೋ ಒಂದು ಮಾತು ನಿಮ್ಮನ್ನ ಸಿಕ್ಕಾಕಿಸ್ತಕ್ಕಂಥದ್ದಾಗುತ್ತೆ. 2 ಜಾಗಕ್ಕೆ ಮಾತು ಕೊಡೋದು ಬೇಡ, ಮಾತು ತಗೊಳ್ಳೋದು ಬೇಡ. ನನಗೆ ಗೊತ್ತಿರೋಷ್ಟು ನಾನು ಮಾಡ್ಕೊಂಡು ಹೋಗ್ತಾನೆ. ಅಳತೆಗೆ ಮೀರಿ ಕೈ ಚಾಚಬೇಡಿ, ಅಳತೆಗೆ ಮೀರಿ ಧುಮುಕಬೇಡಿ. ನಮ್ಮ ಶಕ್ತಿ ಬಾವಿಲಿ ಈಜೋದಷ್ಟೇ, ಅಷ್ಟೇ ಈಜಿ. ಅಬ್ಬಬ್ಬಾ ಅಂದ್ರೆ ಒಂದು ಕುಂಟೆ ನೋಡೋಣ, ಅದಕ್ಕೂ ಸೇಫ್ಟಿ ಇಟ್ಕೊಳ್ಳೋವರೆಗೂ, ಭದ್ರತೆ ಇಟ್ಕೊಳ್ಳೋವರೆಗೂ ಎಕ್ಸ್ಪರ್ಟ್ ಆಗೋ. ಇನ್ನೂ ಬಾವಿದೆ, ಈಜಿಲ್ಲ, ಬಂದಿಲ್ಲ, ಅದ್ರಲ್ಲಿ ಪಕ್ವತೆ ಬಂದಿಲ್ಲ, ಅಲ್ಲೇ ಶತ್ರುಗಳು, ಇನ್ನಷ್ಟು ವಿರೋಧಿಗಳು ಎಲ್ಲ ಇದ್ದಾರೆ. ಆದ್ರೆ ಆಮೇಲೆ ಇಮ್ಮಿಡಿಯೇಟ್ ಡೈರೆಕ್ಟ್ ಸಮುದ್ರಕ್ಕೆ ಧುಮುಕ್ಬಿಟ್ಟಿದ್ದಾನೆ. ಶಿವಾರ್ಪಣಮಸ್ತು. ಇದ್ದಿದ್ದು ಕಳ್ಕೊಬಿಟ್ಟ. ಜಾಗ್ರತೆ ಜಾಗ್ರತೆ ಮೀನರಾಶಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.